ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್.R.Rajeshwari ಆರ್, ಸಹಾಯಕ ಪ್ರಾಧ್ಯಾಪಕರು, ವಿದ್ಯುನ್ಮಾನ ಮಾಧ್ಯಮ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ಈಗ ನಾವು ಪತ್ರಿಕೋದ್ಯಮ ನೀತಿ ಸಂಹಿತೆಗಳ ಬಗ್ಗೆ ಚರ್ಚೆ ಮಾಡೋಣ. ಪತ್ರಿಕೋದ್ಯಮ ನೀತಿ ಸಂಹಿತೆಗಳು ಅಂತ ಅಂದರೆ ಭಾರತದಲ್ಲಿ ಇರುವಂಥ ಕಾನೂನುಗಳನ್ನು ಸೇರಿಸಿಕೊಂಡು ಪತ್ರಕರ್ತರು ತಮ್ಮ ದೈನಂದಿನ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಹಲವಾರು ನೀತಿ ಸಂಹಿತೆಗಳಿದ್ದಾವೆ. ಅದರಲ್ಲಿ ನಿಯಂತ್ರಣ ಅಥವಾ ಸೆಲ್ಫ್ ರೆಗ್ಯುಲೇಷನ್ನು ಸೇರಿದ ಹಾಗೆ ಭಾರತೀಯ ಪತ್ರಿಕಾ ಮಂಡಳಿ ಜಾರಿ ಮಾಡಿರುವಂತಹ ಪತ್ರಿಕಾ ನೀತಿ ಸಂಹಿತೆಗಳು ಕೂಡ ಇದ್ದಾವೆ. ಇವತ್ತು ನಾವು ಮುಖ್ಯವಾಗಿ ಭಾರತೀಯ ಪತ್ರಿಕಾ ಮಂಡಳಿ ಜಾರಿ ಮಾಡಿರುವಂತಹ ಜರ್ನಲಿಸ್ಟಿಕ್ ಕೋಡ್ ಆಫ್ ಎಥಿಕ್ಸ್ ಅವುಗಳ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಎಥಿಕ್ಸ್ ಅಂದರೆ ಏನು? ಎಥಿಕ್ಸ್ is a code of values which govern our lives and are thus very essential for moral and healthy life. In the context of the press, ethics may be described as a set of moral principles or values which guide the conduct of journalism. The ethics are essentially the self-restraint to be practiced by journalists voluntarily to preserve and promote the trust of the people and to maintain their own credibility and not betray the faith and confidence of the people. ಅಂದರೆ ಆರೋಗ್ಯಕರ ಜೀವನಕ್ಕೆ ಅಥವಾ ನಮ್ಮೆಲ್ಲರ ಆರೋಗ್ಯಕರ ಜೀವನಕ್ಕೆ ನೀತಿ ಸಂಹಿತೆಗಳು ಪ್ರಮುಖವಾಗಿ ಬೇಕಾಗಿದೆ. ಅದರಲ್ಲೂ ಪತ್ರಿಕೆಗಳ ವಿಷಯಕ್ಕೆ ಬಂದರೆ ಎಥಿಕ್ಸ್ ಅಂತ ಅಂದರೆ ಪತ್ರಿಕೋದ್ಯಮಕ್ಕೆ ಮಾರ್ಗದರ್ಶನ ನೀಡುವ ನೈತಿಕ ತತ್ವಗಳು ಅಥವಾ ಮೌಲ್ಯಗಳು ಅಂತಲೇ ನಾವು ಹೇಳ್ಬೋದು. ಆದರೆ ನೀತಿ ಸಂಹಿತೆಯನ್ನು ಪತ್ರಕರ್ತರು ಸ್ವ ಇಚ್ಛೆಯಿಂದ ಪಾಲಿಸಬೇಕು ಅಂತೇಳಿ ಹೇಳಾಗುತ್ತೆ. ಅಂದರೆ ಅವರು ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತ ಅಂದರೆ ಅವರ ವಿಶ್ವಾಸಾರ್ಹತೆಯನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ಅವರ ವಿಶ್ವಾಸಕ್ಕೆ ದ್ರೋಹ ಮಾಡಬಾರ್ದು. ಹಾಗಾಗಿ ಅವರು ನೀತಿ ಸಂಹಿತೆಗಳನ್ನು ಸ್ವ ಇಚ್ಛೆಯಿಂದ ಅಥವಾ ಸ್ವನಿರ್ಬಂಧವನ್ನು ಅಳವಡಿಸಿಕೊಂಡು ಪತ್ರಿಕೋದ್ಯಮ ಕಾರ್ಯವನ್ನು ಮಾಡಿದ್ರೆ ಜನರ ವಿಶ್ವಾಸವನ್ನು ಗಳಿಸ್ಬೋದು ಅಂತ ಹೇಳ್ಬೋದು. The fundamental objective of journalism is to serve the people with news, views, comments and information on matters of public interest in a fair, accurate, unbiased, sober and decent manner. Towards this end, the press is expected to conduct itself in keeping with certain norms of professionalism universally recognized. ಪತ್ರಿಕೋದ್ಯಮದ ಮೂಲ ಉದ್ದೇಶ ಏನಂತಂದರೆ ಸಾರ್ವಜನಿಕವಾಗಿ ಆಸಕ್ತಿಯುತವಾದ ವಿಷಯಗಳನ್ನು ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ಹಾಗೂ ಸರಿಯಾದ ಮಾರ್ಗದಲ್ಲಿ ಜನರಿಗೆ ತಲುಪಿಸೋದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಗುರುತಿಸಲಾದ ಕೆಲವು ವೃತ್ತಿಪರ ನೀತಿ ಸಂಹಿತೆಗಳನ್ನು ಪತ್ರಕರ್ತರು ಪಾಲಿಸಬೇಕಾಗುತ್ತೆ. ಅಂದರೆ ನಿಷ್ಪಕ್ಷಪಾತವಾಗಿ, ನಿಖರವಾಗಿ ಜನರಿಗೆ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಕೆಲವು ವೃತ್ತಿಪರ ನೀತಿ ಸಂಹಿತೆಗಳನ್ನು ಪತ್ರಕರ್ತರು ಪಾಲಿಸಬೇಕಾಗತ್ತೆ. ಭಾರತೀಯ ಪತ್ರಿಕಾ ಮಂಡಳಿಯನ್ನು ಆರಂಭಿಸಿದ್ದರ ಉದ್ದೇಶಗಳಲ್ಲಿ ಒಂದು ಪತ್ರಿಕೆಗಳಿಗೆ ಹಾಗೂ ಸುದ್ದಿ ಸಂಸ್ಥೆಗಳಿಗೆ ಮತ್ತು ಪತ್ರಕರ್ತರಿಗೆ ನೀತಿ ಸಂಹಿತೆಯನ್ನು ರೂಪಿಸೋದೇ ಆಗಿತ್ತು. ಅದರಂತೆ ಪತ್ರಿಕಾ ಮಂಡಳಿ ಪತ್ರಕರ್ತರ ನೀತಿ ಸಂಹಿತೆಗಳನ್ನು ರೂಪಿಸಿದ್ದು, ಅವುಗಳಲ್ಲಿ ಈಗ ಪ್ರಮುಖವಾದವುಗಳನ್ನು ನಾವು ಈಗ ಚರ್ಚೆ ಮಾಡೋಣ. ಆ ಒಂದು ಭಾರತೀಯ ಪತ್ರಿಕಾ ಮಂಡಳಿ ರೂಪಿಸಿರುವಂಥ ಪತ್ರಿಕಾ ನೀತಿ ಸಂಹಿತೆಗಳಲ್ಲಿ ಮುಖ್ಯವಾಗಿ ನಿಖರತೆ ಮತ್ತು ನ್ಯಾಯಸಮ್ಮತತೆ ಅಥವಾ ನ್ಯಾಯಸಮ್ಮತ, ಅಕ್ಯುರೆಸಿ ಆ್ಯಂಡ್ ಫೇರ್ನೆಸ್ ಅಂತ ಹೇಳ್ಬೋದು. ದ ಪ್ರೆಸ್ shall eschew publication of inaccurate, baseless, graceless, misleading or distorted material. All sides of the core issue or subject should be reported. Unjustified rumors and surmises should not be set forth as facts. ಇದರರ್ಥ ಏನು ಅಂತಂದರೆ ಪತ್ರಿಕೆಗಳು ನಿಖರವಲ್ಲದ, ಆಧಾರರಹಿತ, ದಾರಿ ತಪ್ಪಿಸುವ ಅಥವಾ ತಿರುಚಿದ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಪ್ರಕಟಿಸಬಾರದು. ಇದರಿಂದ ನಾವು ಜನರನ್ನು ದಾರಿ ತಪ್ಪಿಸಿದಾಗುತ್ತೆ, ಜನರಿಗೆ ಒಂದು ತಪ್ಪು ಮಾಹಿತಿಯನ್ನು ತಲುಪಿಸಿದಾಗುತ್ತೆ. ಅಂದರೆ ವಿಷಯದ ಎಲ್ಲ ಆಯಾಮಗಳನ್ನು ಒಂದು ವಿಷಯದ ಪ್ರಮುಖ ವಿಷಯವನ್ನು ಏನು ವರದಿ ಮಾಡ್ತಾ ಇರ್ತೀವಿ ಆ ವಿಷಯದ ಎಲ್ಲ ಆಯಾಮಗಳನ್ನು ಕೂಡ ಪತ್ರಿಕೆಗಳು ವರದಿ ಮಾಡಬೇಕು. ನ್ಯಾಯಸಮ್ಮತವಲ್ಲದ ಅಥವಾ ಊಹಾಪೋಹಗಳ ಆಧಾರಿತ ಅಥವಾ ವದಂತಿಗಳನ್ನು ನಾವು ಸತ್ಯ ಅಂತ ಪ್ರಕಟಿಸಲು ಮುಂದಾಗಬಾರ್ದು. ಮತ್ತೊಂದು ಪ್ರಮುಖವಾದ ನೀತಿ ಸಂಹಿತೆ ಅಂತಂದರೆ ಪ್ರೀ ಪಬ್ಲಿಕ್ ವೆರಿಫಿಕೇಷನ್, ಪ್ರಕಟಣಾ ಪೂರ್ವ ಪರಿಶೀಲನೆ. ಆನ್ ರಿಸಿಪ್ಟ್ ಆಫ್ ಅ ರಿಪೋರ್ಟ್ or article of public interest and benefit containing imputations on comments against a citizen, the editor should check with due care and attention its factual accuracy apart from other authentic sources with the person of the organization concerned to elicit his or her
or its version, comment or reaction, and publish the same with due amendments in the report where necessary. ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದ ಯಾವುದೇ ಲೇಖನ ಒಂದು ಪತ್ರಿಕೆಗೆ ಬಂದಾಗ ಆ ಪತ್ರಿಕೆಯ ಸಂಪಾದಕ ಎಚ್ಚರಿಕೆಯಿಂದ, ಅಂದರೆ ತುಂಬ ಎಚ್ಚರಿಕೆಯಿಂದ, ಯಾಕಂದರೆ ಯಾವ ಮೂಲದಿಂದ ಬೇಕಾದರೂ ಕೂಡ ಆ ಮಾಹಿತಿ ಬಂದಿರ್ಬೋದು, ಆ ಲೇಖನ ಪತ್ರಿಕೆಗೆ ಬಂದಾಗ ಸಂಪಾದಕ ಎಚ್ಚರಿಕೆಯಿಂದ ಆ ವಿಷಯಕ್ಕೆ ಆ ಲೇಖನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಅಧಿಕೃತ ಮೂಲಗಳೊಂದಿಗೆ ಅದರ ಒಂದು ವಾಸ್ತವತೆಯನ್ನು ಅಥವಾ ಒಂದು ಫ್ಯಾಕ್ಟ್ಸನ್ನು ಪರಿಶೀಲಿಸಬೇಕಾಗತ್ತೆ. ಪರಿಶೀಲಿಸಿ ಅದು ಸರಿ ಇದೆ ಅಂದರೆ ಪ್ರಕಟಿಸಬಹುದು, ಇಲ್ಲ ಅಂದರೆ ಅಗತ್ಯ ಬದಲಾವಣೆಗಳೊಂದಿಗೆ ಅದನ್ನು ಪ್ರಕಟಿಸಬೇಕು. ಅಥವಾ ಯಥಾವತ್ತಾಗಿ ಯಾವುದೇ ಒಂದು ಪತ್ರಿಕೆಗೆ ಲೇಖನವನ್ನು ಕಳಿಸಿದಾಗ ಯಾವುದೇ ಪೂರ್ವ ಪರಿಶೀಲನೆ ಇಲ್ಲದೆ ಯಥಾವತ್ತಾಗಿ ಪ್ರಕಟಿಸಲು ಮುಂದಾಗಬಾರ್ದು. ಅದರಿಂದ ಮುಂದೆ ಪತ್ರಿಕೆಗೆ ಅಥವಾ ಜನರ ಒಂದು ಪತ್ರಿಕೆಯ ಕ್ರೆಡಿಬಿಲಿಟಿಗೆ ಧಕ್ಕೆ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮುಂದಿನದ್ದು ಕಾಷನ್ ಅಗೇನ್ಸ್ಟ್ ಡಿಫಮೇಟರಿ ರೈಟಿಂಗ್ಸ್. ಮಾನಹಾನಿ ಬರವಣಿಗೆಗಳ ವಿರುದ್ಧ ವಹಿಸಬೇಕಾದಂಥ ಎಚ್ಚರಿಕೆ. ನ್ಯೂಸ್ ಪೇಪರ್ಸ್ ಶುಡ್ ನಾಟ್ ಪಬ್ಲಿಷ್ ಎನಿಥಿಂಗ್ ವಿಚ್ ಈಸ್ ಮ್ಯಾನಿಫೆಸ್ಟ್ಲಿ ಡಿಫಮೇಟರಿ ಅಗೇನ್ಸ್ಟ್ ಎನಿ ಇಂಡಿವಿಜುವಲ್ ಆರ್ಗನೈಸೇಷನ್ ಅನ್ಲೆಸ್ ಆಫ್ಟರ್ ಡ್ಯೂ ಕೇರ್ ಆ್ಯಂಡ್ ಚೆಕಿಂಗ್ ದೇ ಹ್ಯಾವ್ ಸಫಿಷಿಯಂಟ್ ರೀಸನ್ ಟು ಬಿಲೀವ್ ದಟ್ ಇಟ್ ಈಸ್ ಟ್ರೂ and its publication will be for the public good, then he can publish the matter. Truth is no defense for publishing derogatory, scurrilous and defamatory material against private citizen where no public interest is involved. No personal remarks which may be considered to be derogatory in nature against a dead person should be published except in rare cases of public interest, as the dead person cannot possibly contradict or deny those remarks. ಮಾನಹಾನಿ ಬರಹಗಳ ವಿರುದ್ಧ ವಹಿಸಬೇಕಾದಂಥ ಎಚ್ಚರಿಕೆ ಏನು ಅಂತ ಅಂದರೆ, ಯಾರದೇ ವಿರುದ್ಧ, ಅಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಂಸ್ಥೆ ಆಗಿರ್ಬೋದು, ಅವರ ವಿರುದ್ಧ ಯಾವುದೇ ಮಾನಹಾನಿಕರವಾದಂಥ ಒಂದು ಸುದ್ದಿಯನ್ನು ಸರಿಯಾಗಿ ಪರಿಶೀಲಿಸದೆ ಪ್ರಕಟಿಸುವಂತಿಲ್ಲ. ಅಂದರೆ ಒಂದು ವೇಳೆ ಸಾರ್ವಜನಿಕ ಹಿತಾಸಕ್ತಿಯ ಹಿನ್ನೆಲೆಯಲ್ಲಿ ಪ್ರಕಟಿಸುವಂತಿದ್ರೂ ಕೂಡ ಅದು ಸತ್ಯ ಅಂತ ನಂಬಲಿಕ್ಕೆ ಸಾಕಷ್ಟು ಕಾರಣಗಳಿದ್ದಾಗ ಮಾತ್ರ ಆ ಒಂದು ವಿಷಯವನ್ನು ನೀವು ಅಥವಾ ಪತ್ರಿಕೆಗಳು ಪ್ರಕಟಿಸಬಹುದು. ಇನ್ನೊಂದು ಏನು ಅಂತ ಅಂದರೆ, ಯಾವುದೇ ಪತ್ರಿಕೆಗಳು ಮೃತ ವ್ಯಕ್ತಿಯ ವಿರುದ್ಧ ಮಾನಹಾನಿ ಸ್ವರೂಪದ ಮಾಹಿತಿಯನ್ನು ಪ್ರಕಟಿಸುವಂತಿಲ್ಲ. ಯಾಕೆ ಅಂತಂದರೆ, ಆ ಮೃತ ವ್ಯಕ್ತಿ ನಾವು ಪ್ರಕಟಿಸಿದ ವಿಷಯದ ಬಗ್ಗೆ ತನ್ನ ವಿರೋಧ ಅಥವಾ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಆಗಿರೋದ್ರಿಂದ ಪತ್ರಿಕೆಗಳು ಮೃತ ವ್ಯಕ್ತಿಯ ವಿರುದ್ಧ, ಅಂದರೆ ಅದು ಅಕಸ್ಮಾತ್ ಒಂದು ವೇಳೆ ಆ ಮೃತ ವ್ಯಕ್ತಿಯ ವಿರುದ್ಧ ಪ್ರಕಟಿಸುವಂಥ ಮಾಹಿತಿ ಏನಾದರೂ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದರೆ ಆಗ ಅದನ್ನು ಪ್ರಕಟಿಸ್ಬೋದು. ಆ ಪ್ರಕಟಿಸುವ ಸುದ್ದಿ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿಲ್ಲ ಅಂತ ಆದರೆ ಪತ್ರಿಕೆಗಳು ಮೃತ ವ್ಯಕ್ತಿಯ ವಿರುದ್ಧ ಯಾವುದೇ ಮಾನಹಾನಿ ಸ್ವರೂಪದ ಮಾಹಿತಿಯನ್ನು ಪ್ರಕಟಿಸುವಂತಿಲ್ಲ. ನೆಕ್ಸ್ಟ್ ಈಸ್ ರೈಟ್ ಟು ಪ್ರೈವಸಿ, ಗೌಪ್ಯತೆಯ ಹಕ್ಕು. ದ press shall not intrude or invade the privacy of an individual unless outweighed by genuine overriding public interest, not being a prurient or morbid curiosity. However, that once a matter becomes a matter of public record, the right to privacy no longer subsists or exists, and it becomes a legitimate subject for comment by press and media among others. ಅಂದರೆ ಈಗ ಒಂದು ನಾವು ಪ್ರಕಟಿಸುವಂಥ ವಿಷಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಡಗಿಲ್ಲ ಅಂತಾದರೆ ಪತ್ರಿಕೆಗಳು ಯಾವುದೇ ವ್ಯಕ್ತಿಯ ಜೀವನದ ಮೇಲೆ ದಾಳಿಯನ್ನು ಮಾಡುವಂತಿಲ್ಲ, ಅವರ ಜೀವನದಲ್ಲಿ ನಾವು ಮಧ್ಯ ಪ್ರವೇಶಿಸುವಂತಿಲ್ಲ. ಆದರೆ ಮಾಹಿತಿಯು ಏನಾದರೂ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂತಹ ಗೌಪ್ಯವಾದಂಥ ಮಾಹಿತಿಯು ಅದು ಸಾರ್ವಜನಿಕ ದಾಖಲೆಯಾಗಿದ್ದಲ್ಲಿ ಅದರಲ್ಲಿ ಯಾವುದೇ ಗೌಪ್ಯತೆ ಉಳಿದಿರೋದಿಲ್ಲ. ಯಾಕೆ ಅಂತಂದರೆ ಅದು ಸಾರ್ವಜನಿಕವಾಗಿ ಆಲ್ರೆಡಿ ಲಭ್ಯ ಇರೋದ್ರಿಂದ ಅದನ್ನು ಗೌಪ್ಯ ಅಂತೇಳಿ ಪರಿಗಣಿಸೋದಿಲ್ಲ. ಹಾಗಾಗಿ ಸಾರ್ವಜನಿಕವಾಗಿ ದಾಖಲೆ ಇರುವಂತಹ ಗೌಪ್ಯ ಮಾಹಿತಿಯನ್ನು ಅಥವಾ ಅದು ಸಾರ್ವಜನಿಕವಾಗಿ ದಾಖಲೆ ಆದಮೇಲೆ ಅದರಲ್ಲಿ ಗೌಪ್ಯತೆಯೇ ಉಳಿದಿರೋದಿಲ್ಲ. ಆದ್ದರಿಂದ ಪತ್ರಿಕೆಗಳು ಅಂಥ ವಿಷಯವನ್ನು ಪ್ರಕಟಿಸಬಹುದಾಗಿರುತ್ತೆ. ಆದರೆ ಯಾವುದೇ ಒಬ್ಬ ವ್ಯಕ್ತಿಯ ಖಾಸಗಿ ಜೀವನದ ಮೇಲೆ ದಾಳಿ ಮಾಡಿ ಅವರ ಜೀವನದಲ್ಲಿ ಪ್ರವೇಶಿಸಿ ಅವರ ಖಾಸಗಿ ಕ್ಷಣಗಳನ್ನು ನಾವು ಪ್ರಕಟಿಸುವಂತಿಲ್ಲ. ನೆಕ್ಸ್ಟ್ ಈಸ್ ಕಾಷನ್ ಅಗೇನ್ಸ್ಟ್ ಐಡೆಂಟಿಫಿಕೇಷನ್, ಗುರುತಿಸುವುದರ ವಿರುದ್ಧ ವಹಿಸಬೇಕಾದಂಥ ಎಚ್ಚರಿಕೆಗಳು. ಅಂದರೆ ಒಂದು ವ್ಯಕ್ತಿಯನ್ನು ನಾವು ಗುರುತಿಸಬೇಕಾದ್ರೆ, ನಮ್ಮ ಪತ್ರಿಕೆಗಳಲ್ಲಿ ಗುರುತಿಸಬೇಕಾದ್ರೆ ಯಾವ ರೀತಿಯ ಎಚ್ಚರಿಕೆಯನ್ನು ತಗೊಳ್ಬೇಕು ಅಂತ. ವೈಲ್ ರಿಪೋರ್ಟಿಂಗ್ ಕ್ರೈಮ್,
involving rape, abduction or kidnap of women or females or sexual assault on children, the names, photographs of the victims or other particulars leading to their identity shall not be published. Minor children and infants who are the offspring of sexual abuse or forcible marriage or illicit sexual union shall not be identified or photographed. ಗುರುತಿಸುವುದರ ಒಬ್ಬ ವ್ಯಕ್ತಿಯನ್ನು ಗುರುತಿಸುವುದರ ವಿರುದ್ಧ ಎಚ್ಚರಿಕೆ ವಹಿಸಬೇಕಾದ್ರೆ ಅಂದರೆ ಅತ್ಯಾಚಾರ, ಮಹಿಳೆಯರ ಅಪಹರಣ ಅಥವಾ ಮಕ್ಕಳ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯ ಅಥವಾ ಮಹಿಳೆಯರ ನಡತೆ ಅಥವಾ ಅವಳ ಖಾಸಗಿತನಕ್ಕೆ ಸಂಬಂಧಪಟ್ಟ ವಿಷಯವನ್ನು ವರದಿ ಮಾಡುವಾಗ ಅಂಥವರ ಅಂದರೆ ಆ ಒಂದು ಪ್ರಕರಣಗಳಲ್ಲಿ ನೊಂದವರ ಹೆಸರು, ಛಾಯಾಚಿತ್ರಗಳು ಅಥವಾ ಅವರ ಗುರುತಿಗೆ ಸಂಬಂಧಪಟ್ಟ ಯಾವುದೇ ವಿವರಗಳನ್ನು ಪತ್ರಿಕೆ ಪ್ರಕಟಿಸುವಂತಿಲ್ಲ. ಯಾಕೆ ಅಂತಂದರೆ ನಾವು ಅವರನ್ನು ಗುರುತಿಸಿದರೆ ಮುಂದೆ ಸಮಾಜದಲ್ಲಿ ಅವರಿಗೆ ಬದುಕಲಿಕ್ಕೆ ಕಷ್ಟ ಆಗ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನೀತಿ ಸಂಹಿತೆಯನ್ನು ಮಾಡಲಾಗಿದೆ. ಇನ್ನು ಮುಂದುವರೆದು ಲೈಂಗಿಕ ಕಿರುಕುಳ ಅಥವಾ ಬಲವಂತದ ಮದುವೆಯಂತಹ ಕ್ರೂರ ವಿಷಯಗಳಲ್ಲಿ ಬಲಿಪಶುವಾದಂಥ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಗುರುತನ್ನು ಅಥವಾ ಚಿತ್ರಗಳನ್ನು ಪತ್ರಿಕೆಗಳ ಮೂಲಕ ಪ್ರಕಟಿಸಿ ಅವರ ಗುರುತನ್ನು ಕೂಡ ನಾವು ಬಹಿರಂಗಪಡಿಸುವಂತಿಲ್ಲ. ಆ ರೀತಿ ಆದರೂ ಕೂಡ ಮಕ್ಕಳಿಗೆ ಮುಂದೆ ಸಮಾಜದಲ್ಲಿ ಬದುಕಲಿಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಈಸ್ ರೆಕಾರ್ಡಿಂಗ್ ಇಂಟರ್ವ್ಯೂಸ್ ಆ್ಯಂಡ್ ಫೋನ್ ಕನ್ವರ್ಸೇಷನ್ಸ್. ಸಂದರ್ಶನಗಳ ಮತ್ತು ದೂರವಾಣಿ ಸಂಭಾಷಣೆಗಳ ಧ್ವನಿ ಮುದ್ರಣ. The press shall not tape record anyone's conversation without that person's knowledge or consent, except where the recording is necessary to protect the journalist in a legal action or for other compelling good reason. The press shall, prior to the publication, delete offensive epithets used by an interviewee in conversation with the press person. So, intrusion through photography into moments of personal grief shall be avoided. However, photography of victims or accidents or natural calamity may be in larger public interest. ಅಂದರೆ ಪತ್ರಕರ್ತನು ತಾನು ಸಂದರ್ಶಿಸುತ್ತಿರುವ ಅಥವಾ ಮಾತನಾಡುತ್ತಿರುವ ವ್ಯಕ್ತಿಯ ದೂರವಾಣಿಯಲ್ಲಿ ಮಾತನಾಡ್ತಿದ್ರೆ ಆ ವ್ಯಕ್ತಿಯ ಗಮನಕ್ಕೆ ಬಾರದಂತೆ ಯಾವುದೇ ಸಂಭಾಷಣೆಯನ್ನು ಸಂದರ್ಶನದಲ್ಲಿ ನಡೆಯುತ್ತಿರುವ ಸಂಭಾಷಣೆ ಇರ್ಬೋದು ಅಥವಾ ದೂರವಾಣಿ ಮೂಲಕ ನಡೆಯುತ್ತಿರುವಂಥ ಸಂಭಾಷಣೆ ಇರ್ಬೋದು, ತಾನು ಮಾತನಾಡುತ್ತಿರುವ ವ್ಯಕ್ತಿಯ ಗಮನಕ್ಕೆ ಬಾರದಂತೆ ಅದನ್ನು ಧ್ವನಿ ಮುದ್ರಣ ಮಾಡಿಕೊಳ್ಳುವಂತಿಲ್ಲ. ಒಂದು ವೇಳೆ ಪತ್ರಕರ್ತ ತನ್ನನ್ನು ತಾನು ಕಾನೂನಿಂದ ರಕ್ಷಿಸಿಕೊಳ್ಳುವ ಸಲುವಾಗಿ ಅಥವಾ ಇನ್ಯಾವುದೇ ಸದುದ್ದೇಶದಿಂದ ಧ್ವನಿ ಮುದ್ರಣ ಮಾಡೋದಿದ್ರೆ ಅದಕ್ಕೆ ಅವಕಾಶ ಇದೆ. ಆದರೆ ಎಲ್ಲ ವಿಷಯಗಳನ್ನು ಅವರ ಗಮನಕ್ಕೆ ಬಾರದಂತೆ ಧ್ವನಿ ಮುದ್ರಣ ಮಾಡೋದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಾವು ಯಾರನ್ನ ಇಂಟರ್ವ್ಯೂ ಮಾಡಿರ್ತೀವಿ ಅವ್ರೇನು ಮಾಡ್ತಾರೆ, ಕೆಲವೊಂದು ಆಕ್ಷೇಪಣಕಾರಿ ಹೇಳಿಕೆಗಳನ್ನು ನೀಡ್ತಾರೆ. ಅಂಥ ಆಕ್ಷೇಪಣಕಾರಿ ಹೇಳಿಕೆಗಳು ಏನಾದರೂ ಈ ಒಂದು ಸಂದರ್ಶನದಲ್ಲಿ ಇದೆಯಾ ಅನ್ನೋದನ್ನು ಕೂಡ ಪತ್ರಿಕೆಗಳು ಪ್ರಕಟಣೆಗೂ ಮೊದಲೇ ಪರಿಶೀಲಿಸಬೇಕಾಗುತ್ತೆ. ಪರಿಶೀಲಿಸಿ ಅಂತಹ ಆಕ್ಷೇಪಣಕಾರಿ ಹೇಳಿಕೆಗಳು ಯಾವುದಾದ್ರೂ ಇದ್ದರೆ ಅದನ್ನು ಪತ್ರಿಕೆಗಳು ತೆಗೆದುಹಾಕಬೇಕು. ಅದೇ ರೀತಿ ಜನರ ವೈಯಕ್ತಿಕ ದುಃಖದ ಕ್ಷಣಗಳನ್ನು ಕೂಡ ಛಾಯಾಗ್ರಹಣದ ಮೂಲಕ ಸೆರೆ ಇಡುವುದನ್ನು ನಾವು ತಪ್ಪಿಸಬೇಕು. ಅಂದರೆ ಸಾರ್ವಜನಿಕ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ಅಂದರೆ ನಮಗೆ ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸಲಿಕ್ಕೆ, ಜನರಿಗೆ ಅದರ ಗಂಭೀರತೆಯ ಅರಿವನ್ನು ಮೂಡಿಸಲಿಕ್ಕೆ ಸಂಬಂಧಿಸಿದಂತೆ ಅಪಘಾತ ಅಥವಾ ನೈಸರ್ಗಿಕ ವಿಕೋಪಗಳಿಗೆ ಬಲಿಯಾದವರ ಛಾಯಾಚಿತ್ರಗಳನ್ನು ಪ್ರಕಟಿಸ್ಬೋದು. ಅದರ್ವೈಸ್ ಅದನ್ನು ಬಿಟ್ಟು ಜನರ ವೈಯಕ್ತಿಕ ದುಃಖದ ಕ್ಷಣಗಳನ್ನು ಅವರು ಅಳ್ತಾ ಇರೋದನ್ನು ಅಥವಾ ಇನ್ಯಾವುದೋ ಒಂದು ಅವರು ತುಂಬ ದುಃಖದಲ್ಲಿರುವಾಗ ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಬಾರ್ದು. ನೆಕ್ಸ್ಟ್ ಈಸ್ ಕಂಜೆಕ್ಚರ್, ಕಮೆಂಟ್ ಆ್ಯಂಡ್ ಫ್ಯಾಕ್ಟ್. ಕಲ್ಪನೆ, ಟೀಕೆ ಹಾಗೂ ವಾಸ್ತವ. ನ್ಯೂಸ್ ಪೇಪರ್ ಶುಡ್ ನಾಟ್ ಪಾಸ್ ಆನ್ ಆರ್ ಎಲಿವೇಟ್ ಕಂಜೆಕ್ಚರ್, ಸ್ಪೆಕ್ಯುಲೇಷನ್ ಆರ್ ಕಮೆಂಟ್ ಆಸ್ ಎ ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಆಲ್ ದೀಸ್ ಕ್ಯಾಟಗರೀಸ್ ಶುಡ್ ಬಿ ಡಿಸ್ಟಿಂಕ್ಟ್ಲಿ ಸ್ಟೇಟೆಡ್. ಅಂದರೆ ಸುದ್ದಿ ಪತ್ರಿಕೆಗಳು ಒಂದು ಸುದ್ದಿಯನ್ನು ಪ್ರಕಟಿಸುವಾಗ ಊಹಾಪೋಹಗಳನ್ನು, ಟೀಕೆಗಳನ್ನು ವಾಸ್ತವದಂತೆ ಇದೇ ಸತ್ಯ ಅನ್ನೋ ರೀತಿ ನಿರೂಪಿಸಬಾರ್ದು. ಅಂದರೆ ಈಗ ಯಾವುದು ಊಹಾಪೋಹ, ಯಾವುದು ಟೀಕೆ, ಯಾವುದು ಹೇಳಿಕೆ, ಈ ರೀತಿ ಅವುಗಳನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಯುವಂತೆ ಅದನ್ನ ವರ್ಗೀಕರಣ ಮಾಡಬೇಕು. ಸೊ ಇದು ಒಂದು ಊಹೆ ಮೇಲೆ ಪ್ರಕಟಿಸಿರುವಂಥ ಸುದ್ದಿ ಅಥವಾ ಇದು ಯಾರೋ ಹೇಳಿದರ ಮೇಲೆ ಪ್ರಕಟಿಸಿರುವಂಥ ಸುದ್ದಿ ಅಂತೇಳಿ ಸ್ಪಷ್ಟವಾಗಿ ವರ್ಗೀಕರಿಸಿ ಅದನ್ನ ಪ್ರಕಟಿಸಿದರೆ ಜನಕ್ಕೆ ಅದರ ಬಗ್ಗೆ ಅರಿವಿರುತ್ತೆ.
ನೆಕ್ಸ್ಟ್ ಈಸ್ ನ್ಯೂಸ್ ಪೇಪರ್ಸ್ ಟು ಎಶ್ಯೂ ಸಜೆಸ್ಟಿವ್ ಗಿಲ್ಟ್. ಪತ್ರಿಕೆಗಳು ಸೂಚಕ ದೋಷಗಳಿಂದ ದೂರವಿರಬೇಕು. ನ್ಯೂಸ್ ಪೇಪರ್ಸ್ should eschew suggestive guilt by association. They should not name or identify the family or relatives or associates of a person convicted or accused of a crime when they are totally innocent and a reference to them is not relevant to the matter reported. ಅಂದರೆ ಒಂದು ಯಾರನ್ನಾದರೂ ಗುರುತಿಸಿದರೆ ಆಗುವಂಥ ದೋಷಗಳಿಂದ ಅಥವಾ ತಪ್ಪುಗಳಿಂದ ಪತ್ರಿಕೆಗಳು ದೂರ ಇರಬೇಕು. ಉದಾಹರಣೆಗೆ ಯಾರೋ ಒಬ್ಬ ವ್ಯಕ್ತಿ ಅಪರಾಧದ ಆರೋಪ ಅಥವಾ ದೋಷಿ ಅಂತ ಹೇಳಿ ಸಾಬೀತಾಗಿದ್ದರೆ ಆ ವ್ಯಕ್ತಿಯ ಕುಟುಂಬದವರು ಅಥವಾ ಸಂಬಂಧಿಕರು, ಅವರ ಹೆಂಡತಿ, ಮಕ್ಕಳು, ಸಹೋದರರು, ತಂದೆ, ತಾಯಿ ಅಥವಾ ಜೊತೆಗಿರೋರನ್ನು ಹೆಸರಿಸುವಂತಿಲ್ಲ ಅಥವಾ ಅವರನ್ನು ಗುರುತಿಸುವಂತಿಲ್ಲ. ಅಂಥ ತಪ್ಪುಗಳನ್ನು ಅವನ್ನ ಸೂಚಕ ದೋಷಗಳು ಅಂತೇಳಿ ಕರೀತಾರೆ. ಅಂತಹ ತಪ್ಪುಗಳನ್ನು ಪತ್ರಿಕೆಗಳು ಮಾಡಬಾರ್ದು. ಏಕೆಂದರೆ ಅವರು ನಿರ್ದೋಷಿಗಳಾಗಿರ್ತಾರೆ. ಅವರಿಗೂ ಅಪರಾಧ ಮಾಡಿರುವಂಥ ವ್ಯಕ್ತಿಗೂ ರಕ್ತ ಸಂಬಂಧ ಇರುತ್ತೆ, ಆದರೆ ಅಪರಾಧಕ್ಕೂ ಅವರಿಗೂ ಸಂಬಂಧ ಇರೋದಿಲ್ಲ. ಅಥವಾ ಅವರ ವರದಿಯಲ್ಲಿ ಅವರ ಹೆಸರನ್ನು, ಅವರ ಗುರುತನ್ನು ಸೂಚಿಸೋದಕ್ಕೂ ಕೂಡ ಅವರು ಏನು ತಪ್ಪನ್ನು ಮಾಡಿರೋದಿಲ್ಲ. ಹಾಗಾಗಿ ಅಪರಾಧಿಯ ಬಗ್ಗೆ ಮಾತ್ರ ನಾವು ಬರೀಬೇಕಾಗಿರುತ್ತೆ. ಆದರೆ ಅವರ ಸಂಬಂಧಿಕರನ್ನು ಅದರಿಂದಾಗಿ ಮುಂದೆ ಅವರು ಜೀವನದಲ್ಲಿ, ಸಮಾಜದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಹಾಗಾಗಿ ಅಂತಹ ಸೂಚಕ ದೋಷಗಳಿಂದ ಪತ್ರಿಕೆಗಳು ದೂರ ಇರಬೇಕು. When any factual error or mistake is detected or confirmed, the newspaper should publish the correction promptly with due prominence and with apology or expression of regrets in a case of serious lapse. ಒಂದು ವೇಳೆ ಮುದ್ರಣದ ಸಂದರ್ಭದಲ್ಲಿ ಅಥವಾ ವರದಿಯನ್ನು ಮಾಡುವಾಗ ಯಾವುದೇ ವಾಸ್ತವಿಕ ದೋಷಗಳು ಅಥವಾ ತಪ್ಪುಗಳಾದರೆ ಅಂತಹ ಸಂದರ್ಭದಲ್ಲಿ ಪತ್ರಿಕೆಗಳು ತಿದ್ದುಪಡಿಯನ್ನು ತಕ್ಷಣಕ್ಕೆ ಪ್ರಕಟ ಮಾಡಬೇಕು. ಅಥವಾ ಆ ಒಂದು ಪ್ರಕಟಿಸಿದ್ರಿಂದ ಯಾವುದಾದರೂ ಗಂಭೀರ ಲೋಪಗಳಾದರೆ, ಯಾರಿಗಾದರೂ ತೊಂದರೆ ಆದರೆ ಅಂಥ ಸಂದರ್ಭದಲ್ಲಿ ಕ್ಷಮೆಯನ್ನು ಕೂಡ ಯಾಚಿಸಬೇಕು ಅಥವಾ ತಾನು ಮಾಡಿರುವಂಥ ತಪ್ಪಿಗೆ ವಿಷಾದವನ್ನು ವ್ಯಕ್ತಪಡಿಸಬೇಕು. ಇನ್ನು ಸಂಪಾದಕರಿಗೆ ಪತ್ರಗಳ ಬಗ್ಗೆ ಇರುವಂಥ ಒಂದು ನೀತಿ ಸಂಹಿತೆ, ಲೆಟರ್ಸ್ ಟು ದ ಎಡಿಟರ್. An editor who decides to open his columns for letters on a controversial subject is not obliged to publish all the letters received in regard to that subject. He is entitled to select and publish only some of them, either in entirety or the gist thereof. However, in exercising this discretion, he must take honest endeavor to ensure that what is published is not one-sided but represents a fair balance between the views for and against with respect to the principal issue in controversy. ಸುದ್ದಿ ಪತ್ರಿಕೆಗಳಲ್ಲಿ ಸಂಪಾದಕರಿಗೆ ಒಂದು ವಿಷಯ ಕುರಿತಾಗಿ ಪ್ರತಿದಿನ ಸಾವಿರಾರು ಪತ್ರಗಳು ಬರ್ತಾ ಇರುತ್ತೆ. ವಿವಾದಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಪತ್ರಿಕೆಯ ಸಂಪಾದಕ ಅಂಕಣವನ್ನು ಅಥವಾ ಲೆಟರ್ಸ್ ಟು ದ ಎಡಿಟರ್, ಸಂಪಾದಕರಿಗೆ ಪತ್ರ ಒಂದು ಅಂಕಣವನ್ನು ಆರಂಭಿಸಲು ಅವನು ನಿರ್ಧರಿಸಿದಲ್ಲಿ ಅಲ್ಲಿಗೆ ಬರುವಂಥ ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಬರುವಂಥ ಎಲ್ಲ ಪತ್ರಗಳನ್ನು ಪ್ರಕಟಿಸಬೇಕೆಂಬ ನಿಯಮವೇನೂ ಇಲ್ಲ. ಯಾಕೆ ಅಂತಂದರೆ ಸಾವಿರಾರು ಪತ್ರಗಳು ಬರುತ್ತೆ, ಎಲ್ಲವನ್ನು ಅಲ್ಲಿ ಪ್ರಕಟಿಸಲಿಕ್ಕೆ ಜಾಗನೂ ಇರೋದಿಲ್ಲ ಅಥವಾ ಅದು ಪ್ರಕಟಿಸೋದಕ್ಕೆ ಸಾಧ್ಯನೂ ಇರೋದಿಲ್ಲ. ಅವುಗಳಲ್ಲಿ ಕೆಲವನ್ನೂ ಮಾತ್ರ ಆಯ್ಕೆ ಮಾಡಿಕೊಂಡು ಅಥವಾ ಅದನ್ನು ಪ್ರಕಟಿಸಲು ಅಥವಾ ಅದರ ಸಾರಾಂಶವನ್ನು ಮಾತ್ರ ಸಂಪಾದಕ ಪ್ರಕಟಿಸಬಹುದು. ಆದರೆ ಈ ನಿರ್ಧಾರವನ್ನು, ಅಂದರೆ ಸಾರಾಂಶವನ್ನು ಪ್ರಕಟ ಮಾಡಲಿಕ್ಕೆ ಅಥವಾ ಆಯ್ಕೆ ಮಾಡಲಿಕ್ಕೆ ನಿರ್ಧಾರ ತೆಗೆದುಕೊಳ್ಳುವಾಗ ಆ ವಿಷಯಕ್ಕೆ, ಯಾವ ವಿಷಯದ ಮೇಲೆ ಅವನು ಲೆಟರ್ಸ್ ಟು ದ ಎಡಿಟರನ್ನು ಪಬ್ಲಿಷ್ ಮಾಡ್ತಾ ಇದ್ದಾನೆ ಅಥವಾ ವಿವಾದಾತ್ಮಕ ವಿಷಯ ಏನಿದೆ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಪರ ಹಾಗೂ ವಿರೋಧದ ವಿಷಯಗಳನ್ನು ನಿಷ್ಪಕ್ಷಪಾತವಾಗಿ ಪ್ರತಿನಿಧಿಸಬೇಕು. ಅಂದರೆ ಪರ ಎಷ್ಟು ಲೆಟರ್ಸ್ ಇರುತ್ತೆ, ವಿರೋಧನೂ ಅಷ್ಟೇ ಲೆಟರ್ಸ್ ಇರಬೇಕು. ಕೇವಲ ಪರವಾಗಿರುವಂಥ ಪತ್ರಗಳನ್ನು ಅಥವಾ ಕೇವಲ ವಿರೋಧವಾಗಿರುವಂಥ ಪತ್ರಗಳನ್ನು ಅವನು ಪ್ರಕಟಿಸುವಂತಿಲ್ಲ. ಈ ನಿಟ್ಟಿನಲ್ಲಿ ಅವನು ಪ್ರಾಮಾಣಿಕ ಪ್ರಯತ್ನವನ್ನು, ಪರ ಹಾಗೂ ವಿರೋಧದ ವಿಷಯಗಳನ್ನು ನಿಷ್ಪಕ್ಷಪಾತವಾಗಿ ಪ್ರತಿನಿಧಿಸುವ ವಿಷಯದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಸಂಪಾದಕ ಮಾಡಬೇಕಾಗುತ್ತೆ. In the event of rejoinder, upon rejoinder being sent by two parties on a controversial subject, the editor has the discretion to decide
ಅಟ್ ವಿಚ್ ಸ್ಟೇಜ್ ಟು ಕ್ಲೋಸ್ ದ ಕಂಟಿನ್ಯೂಯಿಂಗ್ ಕಾಲಮ್. ಅಂದರೆ ಈ ಒಂದು ಯಾವುದೇ ವಿಷಯದ ಬಗ್ಗೆ ಅವನು ಚರ್ಚೆಯನ್ನು ಆರಂಭಿಸಿರ್ತಾನೆ ಪತ್ರಿಕೆಯಲ್ಲಿ, ಆ ಬಗ್ಗೆ ಎರಡೂ ಕಡೆಯವರು ಪ್ರತಿಕ್ರಿಯೆಯನ್ನು ಕಳಿಸಿದಂಥ ಸಂದರ್ಭದಲ್ಲಿ ಅಂಕಣವನ್ನು ಎಲ್ಲಿಗೆ ನಿಲ್ಲಿಸ್ಬೋದು, ಯಾವ ಕ್ಷಣಕ್ಕೆ ನಿಲ್ಲಿಸ್ಬೋದು, ಯಾವ ದಿನ ನಿಲ್ಲಿಸ್ಬೋದು ಎನ್ನುವುದು ಸಂಪಾದಕನ ವಿವೇಚನೆಗೆ ಬಿಟ್ಟಿರುತ್ತೆ. ನೆಕ್ಸ್ಟ್ ಈಸ್ ಅಬ್ಸಿನಿಟಿ ಆ್ಯಂಡ್ ವಲ್ಗ್ಯಾರಿಟಿ. ಅಂದರೆ ಅಶ್ಲೀಲ ಹಾಗೂ ಅಸಭ್ಯ ಪ್ರಕಟಣೆಯಿಂದ ಪತ್ರಿಕೆಗಳು ದೂರ ಇರಬೇಕು. ಅದಕ್ಕೆ ಸಂಬಂಧಪಟ್ಟ ನೀತಿ ಸಂಹಿತೆ ಏನು ಹೇಳುತ್ತೆ ಅಂತ ಅಂದರೆ, ನ್ಯೂಸ್ ಪೇಪರ್ಸ್ ಆರ್ ಜರ್ನಲಿಸ್ಟ್ shall not publish anything which is obscene, vulgar or offensive to the public taste. Newspapers shall not display advertisements which are vulgar or which through depiction of a woman in nude or lewd postures or provoke attention of male as if she is herself was a commercial commodity for sale. ಅಂದರೆ ಅಶ್ಲೀಲತೆ ಅಥವಾ ಅಸಭ್ಯ ಪ್ರಕಟಣೆಯಿಂದ ಪತ್ರಿಕೆಗಳು ದೂರ ಇರಬೇಕು ಅಂತಂದರೆ ಸಾರ್ವಜನಿಕ ಅಭಿರುಚಿಗೆ ವಿರುದ್ಧವಾಗಿರುವಂತಹ ಅಶ್ಲೀಲ ಅಸಭ್ಯ ಪ್ರಕಟಣೆಯಿಂದ ಪತ್ರಕರ್ತರು ಹಾಗೂ ಪತ್ರಿಕೆಗಳು ದೂರ ಇರಬೇಕು. ಯಾಕೆ ಅಂತಂದರೆ ಅಲ್ಲಿ ನಾವು ಸಾರ್ವಜನಿಕ ಎಲ್ಲರೂ ಕೂಡ ಪತ್ರಿಕೆಯನ್ನು ಓದ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡುವಂಥ ಚಿತ್ರಗಳಾಗಿರ್ಬೋದು ಅಥವಾ ಆ ರೀತಿಯ ಸಾಹಿತ್ಯ ಆಗಿರ್ಬೋದು ಅದರಲ್ಲಿ ಇರಬೇಕೇ ಹೊರತು ಅಶ್ಲೀಲವಾಗಿರುವಂಥ ಅಸಭ್ಯವಾಗಿರುವಂಥ ಚಿತ್ರಗಳಾಗಲಿ ಸಾಹಿತ್ಯವಾಗಲಿ ಪತ್ರಿಕೆಗಳಲ್ಲಿ ಕಂಡುಬರಬಾರ್ದು. ಪತ್ರಿಕೆಗಳು ಅಸಭ್ಯವಾಗಿರುವ ಜಾಹೀರಾತುಗಳನ್ನು ಕೂಡ ಪ್ರಕಟಿಸಬಾರ್ದು, ಅಥವಾ ಮಹಿಳೆಯು ಮಾರಾಟಕ್ಕಿಟ್ಟಿರುವ ವಸ್ತು ಎನ್ನೋ ರೀತಿಯಲ್ಲಿ, ಅಥವಾ ಅವನು ಮಹಿಳೆ ಇರೋದೇ ಪುರುಷರ ಕಾಮವನ್ನು ಪ್ರಚೋದಿಸಲು ಅಥವಾ ಅವರ ಗಮನವನ್ನು ಸೆಳೆಯೋದಕ್ಕೆ ಅನ್ನೋ ರೀತಿಯಲ್ಲಿ ಅವಳನ್ನು ನಗ್ನವಾಗಿ ಅಥವಾ ಅಶ್ಲೀಲ ಭಂಗಿಯಲ್ಲಿ ಜಾಹೀರಾತುಗಳಲ್ಲಿ ತೋರಿಸಬಾರ್ದು. ವೈಲೆನ್ಸ್ ನಾಟ್ ಟು ಬಿ ಗ್ಲೋರಿಫೈಡ್, ಅಂದರೆ ಹಿಂಸೆಯನ್ನು ವೈಭವೀಕರಿಸಬಾರ್ದು. ನ್ಯೂಸ್ ಪೇಪರ್ಸ್ ಆರ್ ಜರ್ನಲಿಸ್ಟ್ ಶಲ್ ಅವಾಯ್ಡ್ presenting acts of violence, armed robberies and terrorist activities in a manner that glorifies the acts, declarations or deaths in the eyes of the public. ಪತ್ರಿಕೆಗಳು ಅಥವಾ ಪತ್ರಕರ್ತರು ಹಿಂಸೆ, ದರೋಡೆ ಹಾಗೂ ಭಯೋತ್ಪಾದಕ ಚಟುವಟಿಕೆಗಳನ್ನು ಅಥವಾ ಘೋರವಾದ ಸಾವುಗಳನ್ನು, ಘೋಷಣೆಗಳನ್ನು ಸಾರ್ವಜನಿಕರ ದೃಷ್ಟಿಯಲ್ಲಿ ವೈಭವೀಕರಿಸುವಂತೆ ಪ್ರಸ್ತುತಪಡಿಸೋದನ್ನು ಅದರಿಂದ ದೂರ ಇರಬೇಕು. ಆ ರೀತಿ ಮಾಡೋ ಹಾಗಿಲ್ಲ. ಗ್ಲೋರಿಫಿಕೇಷನ್ ಆರ್ ಎನ್ಕರೇಜ್ಮೆಂಟ್ ಆಫ್ ಸೋಷಿಯಲ್ ಇವಿಲ್ಸ್ ಟು ಬಿ ಅವಾಯ್ಡೆಡ್, ಅಂದರೆ ಸಾಮಾಜಿಕ ದುಷ್ಕೃತ್ಯಗಳ ವೈಭವೀಕರಣ ಹಾಗೂ ಪ್ರೋತ್ಸಾಹ ನೀಡೋದನ್ನು ತಪ್ಪಿಸಬೇಕು. Newspapers shall not allow their columns to be misused for writings which have a tendency to encourage or glorify social evils like sati, parda or other celebrations. ಅಂದರೆ ಸತಿ ಪದ್ಧತಿ ಅಥವಾ ಪರ್ದಾ ಪದ್ಧತಿ ಸಮಾಜಕ್ಕೆ ಕಂಟಕವಾಗಿರುವಂತಹ ಒಂದಷ್ಟು ಡಾಂಬಿಕ ಆಚರಣೆಗಳು ಅಂತೇಳಿ ಕರಿತೀವಿ ನಾವು. ಅವುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಿರುವಂತಹ ಬರವಣಿಗೆಗಳು ಅಥವಾ ಅಂಕಣಗಳಿಗೆ ಪತ್ರಿಕೆಗಳು ಅವಕಾಶ ಕೊಡಬಾರ್ದು. ಅಂತಹ ಬರವಣಿಗೆಗಳು ಅಂಕಣಗಳಲ್ಲಿ ಕಂಡು ಬಂದರೆ ಅವುಗಳನ್ನು ತಪ್ಪಿಸಬೇಕು, ಅದನ್ನು ಅವಾಯ್ಡ್ ಮಾಡಬೇಕು. ಕವರಿಂಗ್ ಕಮ್ಯುನಲ್ ಡಿಸ್ಪ್ಯೂಟ್ಸ್ ಆರ್ ಕ್ಲಾಶಸ್, ಕೋಮು ವಿವಾದ ಹಾಗೂ ಘರ್ಷಣೆಗಳಿಗೆ ಸಂಬಂಧಪಟ್ಟಂಥ ವರದಿಗಾರಿಕೆ. ನ್ಯೂಸ್, ವ್ಯೂಸ್ ಆರ್ ಕಮೆಂಟ್ಸ್ ರಿಲೇಟಿಂಗ್ ಟು ಕಮ್ಯುನಲ್ ಆರ್ ರಿಲಿಜಿಯಸ್ ಡಿಸ್ಪ್ಯೂಟ್ಸ್ or clashes shall be published after proper verification of facts and presented with due caution and restraint in a manner which is conducive to the creation of atmosphere congenial to communal harmony, amity and peace. Sensational, provocative and alarming headlines are to be avoided. Acts of communal violence shall be reported in a manner as they may not undermine the people's confidence in the law and order machinery of the state. Giving community-wise figures of the victims of communal riot or writing about the incident in a style which is likely to inflame passions, aggravate the tension or accentuate the strained relations between the communities or religious groups concerned or which has a potential to exacerbate the trouble shall be avoided. ಕೋಮು ಅಥವಾ ಧಾರ್ಮಿಕ ವಿವಾದ ಅಥವಾ ಘರ್ಷಣೆಗಳಿಗೆ ಸಂಬಂಧಿಸಿದ ಸುದ್ದಿಗಳನ್ನು ವರದಿ ಮಾಡುವಾಗ ಯಾರದೇ ಅಭಿಪ್ರಾಯಗಳು ಅಥವಾ ವಿಮರ್ಶೆಗಳನ್ನು ಪ್ರಕಟಿಸುವ ಮೊದಲು
ವಾಸ್ತವಾಂಶಗಳನ್ನು ಅಥವಾ ಸತ್ಯಾಂಶಗಳನ್ನು ಸಂಪಾದಕರು ಹಾಗೂ ಪತ್ರಕರ್ತರು ತುಂಬ ಎಚ್ಚರಿಕೆಯಿಂದ ಅಂದರೆ ತುಂಬ ಸೂಕ್ಷ್ಮವಾಗಿ ಪರಿಶೀಲಿಸಬೇಕು. ಹಾಗೂ ಅಂಥ ಪ್ರಕಟಣೆಗಳು ಶಾಂತಿ, ಕೋಮು ಸೌಹಾರ್ದ ಅಥವಾ ಭ್ರಾತೃತ್ವ ಬೆಳೆಸಲು ಅನುಕೂಲಕರವಾಗಿರುವಂಥ ವಾತಾವರಣಕ್ಕೆ ವಿರುದ್ಧವಾಗಿದ್ದರೆ ಆ ಪ್ರಕಟಣೆಗಳನ್ನು ಯಾವುದೇ ಕಾರಣಕ್ಕೂ ಪ್ರಕಟಿಸಬಾರ್ದು. ಅಂದರೆ ಅಂಥ ಪ್ರಕಟಣೆಗಳನ್ನು ತಪ್ಪಿಸಬೇಕು, ಪಬ್ಲಿಷ್ ಮಾಡೋದ್ರಿಂದ ದೂರ ಇರಬೇಕು. ಸಂವೇದನಾಶೀಲ, ಆತಂಕಕಾರಿ ಹಾಗೂ ಪ್ರಚೋದನಕಾರಿಯಾದಂಥ ತಲೆಬರಹಗಳನ್ನು, ಹೆಡ್ಲೈನ್ಸನ್ನು ಪತ್ರಿಕೆಗಳು ಪ್ರಕಟಿಸುವಂತಿಲ್ಲ. ಕೋಮು, ಹಿಂಸೆ ಅಥವಾ ವಿಧ್ವಂಸಕ ಕೃತ್ಯಗಳನ್ನು ವರದಿ ಮಾಡುವಾಗ ದೇಶದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಜನರ ವಿಶ್ವಾಸ ಕಡಿಮೆ ಆಗೋ ರೀತಿಯಲ್ಲಿ ನಾವು ವರದಿಗಳನ್ನು ಪ್ರಕಟಿಸಬಾರ್ದು. ಅಥವಾ ಕೋಮು ಗಲಭೆಯಲ್ಲಿ ತೊಂದರೆಗೊಳಗಾದವರ ವಿವರಗಳನ್ನು ಪ್ರಕಟಿಸುವಾಗ ಸಮುದಾಯದ ಆಧಾರದ ಮೇಲೆ, ಅಂದರೆ ಇವನು ಈ ಧರ್ಮಕ್ಕೆ ಸೇರಿದವನು, ಇವನು ಈ ಧರ್ಮಕ್ಕೆ ಸೇರಿದವರು, ಈ ಧರ್ಮದವರು ಇಷ್ಟು ಜನ ಸತ್ರು, ಈ ಧರ್ಮದವರು ಇಷ್ಟು ಜನಕ್ಕೆ ಗಾಯ ಆಗಿದೆ, ಆ ಆಧಾರದ ಮೇಲೆ ಅಂಕಿಅಂಶಗಳನ್ನು ನಾವು ನೀಡುವ ಹಾಗಿಲ್ಲ. ಅಥವಾ ಸಮುದಾಯಗಳ ನಡುವೆ ಉದ್ವೇಗದ ಕಿಡಿ ಒತ್ತಿಸುವಂತಹ ಅಥವಾ ಅವರ ನಡುವೆ ಒಂದು ಸಮುದಾಯಗಳ ನಡುವೆ ಒತ್ತಡವನ್ನು ಸೃಷ್ಟಿಸುವಂತಹ ಅಥವಾ ಉಲ್ಬಣಗೊಳಿಸುವಂತಹ ಅಥವಾ ಸಮುದಾಯ ಅಥವಾ ಧಾರ್ಮಿಕ ಗುಂಪುಗಳ ನಡುವಿನ ಒಂದು ಸಂಬಂಧ ಹದಗೆಡುವಂಥ ರೀತಿಯಲ್ಲಿ ವರದಿ ಮಾಡುವುದನ್ನು ಪತ್ರಿಕೆಗಳು ಹಾಗೂ ಪತ್ರಕರ್ತರು ತಪ್ಪಿಸಬೇಕು. ಹೆಡ್ಡಿಂಗ್ಸ್ ನಾಟ್ ಟು ಬಿ ಸೆನ್ಸೇಷನಲ್ ಆರ್ ಪ್ರೊವೊಕೇಟಿವ್ ಆ್ಯಂಡ್ ಮಸ್ಟ್ ಜಸ್ಟಿಫೈ ದ ಮ್ಯಾಟರ್ printed under them in general and particularly in the context of communal disputes or clashes. ಅಂದರೆ ತಲೆಬರಹಗಳು, ಹೆಡ್ಲೈನ್ಸ್ ಏನಿರುತ್ತೆ ಅವು ಸಾಮಾನ್ಯವಾಗಿ ಸಂವೇದನಾಶೀಲ ಅಥವಾ ಪ್ರಚೋದನಕಾರಿ, ಸೆನ್ಸೇಷನಲ್ ಆಗಿರಬಾರ್ದು. ಆದರೆ ಅವು ತಲೆಬರಹಗಳು, ಹೆಡ್ಲೈನ್ಸ್ ಏನಿರುತ್ತೆ ಅದು ಆ ಹೆಡ್ಲೈನ್ ಕೆಳಗಡೆ ಪ್ರಕಟವಾಗಿರುವಂಥ ವಿಷಯವನ್ನು ಅಥವಾ ಮುದ್ರಣವಾಗಿರುವಂಥ ವಿಷಯವನ್ನು ಸಮರ್ಥಿಸಬೇಕು, ಜಸ್ಟಿಫೈ ಮಾಡಿಕೊಳ್ಬೇಕು. ಯಾವ ಸಂದರ್ಭದಲ್ಲಿ, ವಿಶೇಷವಾಗಿ ಕೋಮು ಗಲಭೆ ಅಥವಾ ಘರ್ಷಣೆಯಂಥ ಸನ್ನಿವೇಶಗಳಲ್ಲಿ ಕೆಳಗಡೆ ಏನಿರುತ್ತೆ ಅದನ್ನು ಮಾತ್ರ ಸಮರ್ಥಿಸುವಂತಿರಬೇಕೇ ಹೊರತು ಸೆನ್ಸೇಷನಲ್ ಆಗಿ ಅಥವಾ ಅದನ್ನು ಪ್ರಚೋದನೆ ಮಾಡೋ ರೀತಿಯಲ್ಲಿ ಇರಬಾರ್ದು. ಹೆಡ್ಡಿಂಗ್ಸ್ ಕಂಟೈನಿಂಗ್ ಅಲಿಗೇಷನ್ಸ್ ಮೇಡ್ ಇನ್ ಸ್ಟೇಟ್ಮೆಂಟ್ ಶುಡ್ ಈದರ್ ಐಡೆಂಟಿಫೈ ದ ಬಾಡಿ ಆರ್ ದ ಸೋರ್ಸ್ ಮೇಕಿಂಗ್ ಇಟ್ ಆರ್ ಅಟ್ ಲೀಸ್ಟ್ ಕ್ಯಾರಿ ಕೊಟೇಶನ್ ಮಾರ್ಕ್ಸ್. ಕೆಲವೊಂದು ತಲೆಬರಹಗಳಲ್ಲಿ ಅಥವಾ ಹೆಡ್ಡಿಂಗ್ಸ್ಗಳಲ್ಲಿ ಆರೋಪಗಳನ್ನು ನಾವು ಬಳಸ್ತೀವಿ. ಯಾರೋ ಮೇಲೆ ಮಾಡಿದ ಆರೋಪಗಳನ್ನು ಹೆಡ್ಡಿಂಗ್ಗಳಾಗಿ ಬಳಸ್ತೀವಿ. ಅಂತಹ ಹೇಳಿಕೆಗಳನ್ನು, ಅಂದರೆ ಆರೋಪಗಳಿರುವಂಥ ಹೇಳಿಕೆಗಳನ್ನು ಒಳಗೊಂಡಂಥ ತಲೆಬರಹಗಳನ್ನು ನಾವು ನೀಡೋದಾದಲ್ಲಿ ಆ ಆರೋಪ ತಲೆಬರಹದ ಕೆಳಗಡೆ, ಅಂದರೆ ಹೆಡ್ಲೈನ್ ಕೆಳಗಡೆ ಏನು ಮುದ್ರಣ ಆಗಿರುತ್ತೆ ಆ ಸುದ್ದಿಯಲ್ಲಿ ಆ ಒಂದು ಹೇಳಿಕೆ ಇರಬೇಕು. ಅಥವಾ ಆ ಹೇಳಿಕೆಗಳನ್ನು ಯಾರು ನೀಡಿದರೆ ಅವರು ಯಾವ ಸೋರ್ಸಿಂದ ನಾವು ತೊಗೊಂಡಿರ್ತೀವಿ ಆ ಸುದ್ದಿಯನ್ನು, ಅವರು ಆ ಸ್ಟೇಟ್ಮೆಂಟಲ್ಲಾದರೂ ಆ ಹೇಳಿಕೆ ಕಾಣಿಸ್ಕೊಂಡು ಬರಬೇಕು. ಅಥವಾ ಅಂಥ ಆರೋಪಗಳಿರುವಂಥ ತಲೆಬರಹಗಳನ್ನು ನಾವು ತಗೊಳ್ಳೋದಾದರೆ ಅದನ್ನು ನಾವು ಕೋಟ್ಸಲ್ಲಿ, ಉದ್ಧರಣಾ ಚಿಹ್ನೆಗಳಲ್ಲಿ ಹೆಡ್ಡಿಂಗನ್ನು ನೀಡಬೇಕಾಗತ್ತೆ. ನೆಕ್ಸ್ಟ್ ಈಸ್ ಕಾಸ್ಟ್, ರಿಲಿಜನ್ ಆರ್ ಕಮ್ಯುನಿಟಿ ರೆಫರೆನ್ಸಸ್. ಜಾತಿ, ಧರ್ಮ ಅಥವಾ ಸಮುದಾಯವನ್ನು ಉಲ್ಲೇಖಿಸುವಾಗ ವರದಿಗಳಲ್ಲಿ ತೆಗೆದುಕೊಳ್ಳಬೇಕಾದಂಥ ಎಚ್ಚರಿಕೆಗಳು. ಇನ್ ಜನರಲ್, ದ ಕಾಸ್ಟ್ ಐಡೆಂಟಿಫಿಕೇಶನ್ ಆಫ್ ಅ ಪರ್ಸನ್ ಆರ್ ಅ ಪರ್ಟಿಕ್ಯುಲರ್ ಕ್ಲಾಸ್ ಶುಡ್ ಬಿ ಅವಾಯ್ಡೆಡ್, particularly when in the context it conveys a sense or attributions, a conduct or a practice derogatory to the caste. Newspapers are advised against the use of words scheduled caste or Harijan, which has been objected by some persons. ಅಂದರೆ ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿಯ ಅಥವಾ ನಿಗದಿತ ವರ್ಗವನ್ನು ಜಾತಿಯ ಮೂಲಕ ಗುರುತಿಸುವುದನ್ನು ಪತ್ರಿಕೆಗಳು ತಪ್ಪಿಸಬೇಕು. ಅದರಲ್ಲೂ ವಿಶೇಷವಾಗಿ ಒಂದು ಜಾತಿಗೆ ಅವಮಾನವಾಗುವಂಥ ಸನ್ನಿವೇಶದಲ್ಲಿ ಇದನ್ನು ನಾವು ಪತ್ರಿಕೆಗಳು ನಾವು ಈ ವಿಷಯವನ್ನು ಪ್ರಕಟಿಸಿದರೆ ಒಂದು ಜಾತಿಗೆ ಅವಮಾನವಾಗುತ್ತೆ ಅಂತಂದರೆ ಅಂಥ ಸನ್ನಿವೇಶದಲ್ಲಿ ಅದನ್ನು ಸಾಧ್ಯವಾದಷ್ಟು ಪ್ರಕಟಿಸುವುದನ್ನು ತಪ್ಪಿಸಬೇಕಾಗತ್ತೆ. ಅದೇ ರೀತಿ ಕೆಲವೊಂದು ಪದಗಳ, ಜಾತಿಗೆ ಸಂಬಂಧಿಸಿದಂಥ ಪದಗಳ ಬಳಕೆಯನ್ನು ಆಕ್ಷೇಪ ಮಾಡ್ತಾರೆ. ಅಂದರೆ ಪರಿಶಿಷ್ಟ ಜಾತಿ ಅಥವಾ ಹರಿಜನ ಈ ರೀತಿಯ ಪದಗಳ ಬಳಕೆಗಳನ್ನು ಪತ್ರಿಕೆಗಳು, ಅಂದರೆ ಆಕ್ಷೇಪ ವ್ಯಕ್ತಪಡಿಸುವ ಪದಗಳನ್ನು ಪತ್ರಿಕೆಗಳು ಪ್ರಕಟಿಸುವಂತಿಲ್ಲ. ರಿಪೋರ್ಟಿಂಗ್ ಆನ್ ನ್ಯಾಚುರಲ್ ಕೆಲಾಮಿಟೀಸ್, ನೈಸರ್ಗಿಕ ವಿಕೋಪಗಳ ವರದಿಗಾರಿಕೆ ಮಾಡುವಾಗ ತೆಗೆದುಕೊಳ್ಳಬೇಕಾದಂಥ ಎಚ್ಚರಿಕೆಗಳು. ಫ್ಯಾಕ್ಟ್ಸ್ ಆ್ಯಂಡ್ ಡೇಟಾ ರಿಲೇಟೆಡ್ ಟು ದ ಸ್ಪ್ರೆಡ್ ಆಫ್ ಎಪಿಡೆಮಿಕ್ಸ್ or natural calamities shall be checked up thoroughly from authentic sources and then published with due restraint in a manner bereft to sensationalism, exaggeration, surmises or unverified facts.
ನೈಸರ್ಗಿಕ ವಿಕೋಪಗಳು ಅಥವಾ ಸಾಂಕ್ರಾಮಿಕ ರೋಗಗಳ ಹರಡುವಿಕೆಗೆ ಸಂಬಂಧಿಸಿದಂತೆ ವರದಿಗಳನ್ನು ಪ್ರಕಟಿಸುವಾಗ ಅಲ್ಲಿ ಸತ್ಯಾಂಶಗಳನ್ನು ಅಥವಾ ಅಂಕಿಅಂಶಗಳನ್ನು ಅಧಿಕೃತ ಮೂಲಗಳ ಜೊತೆ ಅಥವಾ ಅಧಿಕೃತ ಮೂಲಗಳೊಂದಿಗೆ ಎಚ್ಚರಿಕೆಯಿಂದ ಪರಿಶೀಲಿಸಿ ನಂತರ ಪ್ರಕಟಿಸಬೇಕು. ಯಾಕೆ ಅಂತಂದರೆ ಅಲ್ಲಿ ನಾವು ಪ್ರಕಟಿಸುವಂಥ ಯಾವುದೇ ವಿಷಯವು ತಪ್ಪಾಗಿ ಜನರಿಗೆ ತಲುಪಬಾರ್ದು. ಅಂದರೆ ನಾವು ಪ್ರಕಟಿಸುವಂಥ ವಿಷಯಗಳಲ್ಲಿ ಸಂವೇದನಾಶೀಲತೆ, ಉತ್ಪ್ರೇಕ್ಷೆ, ಊಹಾಪೋಹ ಈ ರೀತಿ ಅಥವಾ ಪರಿಶೀಲಿಸದೇ ಇರುವಂಥ ಅಂಶಗಳನ್ನು ಪ್ರಕಟಿಸುವಂತಿಲ್ಲ. ಇದು ಮುಂದೆ ಜನರಿಗೆ ತಪ್ಪು ಮಾಹಿತಿಯನ್ನು ಜನರಿಗೆ ತಲುಪಿಸೋದ್ರಿಂದ ಅಂಥ ಮಾಹಿತಿಗಳ ಪ್ರಕಟಣೆಯಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನೆಕ್ಸ್ಟ್ ಈಸ್ ಪ್ಯಾರಾಮೌಂಟ್ ನ್ಯಾಷನಲ್ ಇಂಟ್ರೆಸ್ಟ್. Newspapers shall, as a matter of self-regulation, exercise due restraint and caution in presenting any news, comment or information which is likely to jeopardize, endanger or harm the paramount interest of the state and society or the rights of individuals with respect to which reasonable restrictions may be imposed by law on the right to freedom of speech and expression under clause 2 of article 19 of the Indian Constitution. ಅಂದರೆ ಸರ್ವೋತ್ಕೃಷ್ಟ ರಾಷ್ಟ್ರೀಯ ಹಿತಾಸಕ್ತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಒಂದು ಸ್ವಯಂ ನಿಯಂತ್ರಣದ ಭಾಗವಾಗಿ ಪತ್ರಿಕೆಗಳು ಮತ್ತು ಪತ್ರಕರ್ತರು ದೇಶದ ಬಗ್ಗೆ ಅಥವಾ ಸಮಾಜದ ಒಂದು ಉತ್ಕೃಷ್ಟ ಹಿತಾಸಕ್ತಿಗೆ ಕೆಡಕಾಗುತ್ತೆ ಅಥವಾ ಅಪಾಯವಾಗುತ್ತೆ ಅನ್ನುವಂಥ ಸುದ್ದಿಯ ವಿಮರ್ಶೆ ಅಥವಾ ಒಂದು ಮಾಹಿತಿಯನ್ನು ಜನರ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿ ಅಥವಾ ಅಂದರೆ ಮೂಲಭೂತ ಹಕ್ಕುಗಳು ಅಂದರೆ ಸಂವಿಧಾನ ನಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅದಕ್ಕೆ ವಿರುದ್ಧವಾಗಿರುವ ಒಂದು ಅಂದರೆ ಸಕಾರಾತ್ಮಕ ನಿಬಂಧನೆಗಳನ್ನು ನಮಗೆ ನಮ್ಮ ಭಾರತೀಯ ಸಂವಿಧಾನ ಒದಗಿಸಿದೆ. ಅನುಚ್ಛೇದ 19(2) ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಕಾರಾತ್ಮಕ ನಿಬಂಧನೆಗಳನ್ನು ಹೇರಿದೆ. ಅದಕ್ಕೇನಾದರೂ ವಿರುದ್ಧವಾಗೋ ಹಾಗಿದ್ದರೆ ನಾವು ಯಾವುದೇ ಸುದ್ದಿ, ವಿಮರ್ಶೆ ಅಥವಾ ಮಾಹಿತಿಯನ್ನು ಪ್ರಕಟಿಸೋದ್ರಿಂದ ದೂರ ಇರಬೇಕು. ಯಾಕೆ ಅಂತಂದರೆ ಸಕಾರಾತ್ಮಕ ನಿಬಂಧನೆಗಳನ್ನು ನಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹೇರಲಾಗಿದೆ. ಅದನ್ನು ಮೀರಿ ನಾವು ಪ್ರಕಟಿಸಿದರೆ ನಮ್ಮ ಪತ್ರಿಕೆಗಳು ಈವನ್ ಫ್ರೀಡಮ್ ಆಫ್ ಪ್ರೆಸ್ ಏನಿದೆ ಪತ್ರಿಕಾ ಸ್ವಾತಂತ್ರ್ಯವನ್ನು ಕೂಡ ಮೀರಿದ ಹಾಗಾಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಪ್ರಕಟಣೆಯನ್ನು ಮಾಡಬೇಕು. ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್, ಇಟ್ಸ್ ನಾರ್ಮ್ಸ್ ಆ್ಯಂಡ್ ಪ್ಯಾರಾಮೀಟರ್ಸ್ ಅಂದರೆ ತನಿಖಾ ಪತ್ರಿಕೋದ್ಯಮ, ಅದರ ನೀತಿಗಳು ಮತ್ತು ಮಾನದಂಡಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತೀಯ ಪತ್ರಿಕಾ ಮಂಡಳಿ ಏನು ಹೇಳುತ್ತೆ ಅಂತಂದರೆ, ಇನ್ವೆಸ್ಟಿಗೇಟಿವ್ ರಿಪೋರ್ಟಿಂಗ್ ಹ್ಯಾಸ್ 3 basic elements. First is it has to be the work of the reporter, not of others he is reporting. Second is the subject should be of public importance for the reader to know. And third is an attempt is being made to hide the truth from the people. ತನಿಖಾ ವರದಿಗಾರಿಕೆ 3 ಮೂಲಭೂತ ಅಂಶಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ಯಾರು ವರದಿ ಏನಿರುತ್ತೆ ಅದು ವರದಿಗಾರನ ಕೆಲಸವಾಗಿರಬೇಕೇ ಹೊರತು ಅವನು ಯಾರ ಬಗ್ಗೆ ವರದಿ ಮಾಡ್ತಿದ್ದಾನೋ ಅವರಿಗೋಸ್ಕರ ಮಾಡ್ತಾ ಇರುವಂಥ ಕೆಲಸ ಆಗಿರಬಾರ್ದು. ಅಂದರೆ ನಾನು ತನಿಖಾ ವರದಿಗಾರಿಕೆಯನ್ನು ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಒಂದು ವಿಷಯವನ್ನು ಹೊರತೆಗಿಲಿಕ್ಕೋಸ್ಕರ ಕೆಲಸ ಮಾಡ್ತಿರ್ತೀನಿ ಹೊರತು ಅಥವಾ ಇನ್ಯಾರೋ ಯಾರಿಗೋಸ್ಕರನೋ ಕೆಲಸ ಮಾಡೋದಕ್ಕೋಸ್ಕರ ಆ ವಿಷಯವನ್ನು ಹೊರತೆಗಿಲಿಕ್ಕೆ ನಾನು ಕೆಲಸ ಮಾಡ್ತಾ ಇರ್ಬೋದು ಒಬ್ಬ ವರದಿಗಾರನಾಗಿ. ಅಥವಾ ಎರಡನೇದಾಗಿ ಅವನು ವರದಿ ಮಾಡುತ್ತಿರುವಂಥ ವಿಷಯ ಏನಿರುತ್ತೆ ಅದು ಸಾರ್ವಜನಿಕವಾಗಿ ತುಂಬ ಮಹತ್ವದ್ದಾಗಿರಬೇಕು. ಮತ್ತು ಅದರಲ್ಲಿ ಓದುಗರ ಹಿತಾಸಕ್ತಿ ಮಾತ್ರ ಅಡಗಿರಬೇಕು, ಬೇರೆ ಯಾರ್ದೋ ಹಿತಾಸಕ್ತಿ ಅದರಲ್ಲಿ ಅಡಗಿರಬಾರ್ದು, ಓದುಗರ ಹಿತಾಸಕ್ತಿ ಮಾತ್ರ ಅಡಗಿರಬೇಕು. ಮೂರನೇದಾಗಿ ಒಂದು ವಿಷಯ, ಯಾವುದೇ ಒಂದು ವಿಷಯ ಕುರಿತಂತೆ ಜನರಿಂದ ಸತ್ಯವನ್ನು ಮರೆಮಾಚುವ ಪ್ರಯತ್ನ ನಡೆದಿರಬೇಕು. ನಾವೇನು ತನಿಖೆ ಮಾಡ್ತಾ ಇರ್ತೀವಿ ಆ ವಿಷಯದ ಬಗ್ಗೆ ಕೆಲವರು ಜನರಿಂದ ಸತ್ಯವನ್ನು ಮರೆಮಾಚಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಅಂಥ ವಿಷಯವನ್ನು ಹೊರತೆಗೆಯೋದಕ್ಕೆ ವರದಿಗಾರ ಕೆಲಸ ಮಾಡ್ತಿರಬೇಕು. ಅದನ್ನು ಮಾತ್ರ ತನಿಖಾ ಪತ್ರಿಕೋದ್ಯಮ ಅಂತೇಳಿ ಹೇಳ್ತೀವಿ. ಅದರ್ವೈಸ್ ಈಗ ಆಲ್ರೆಡಿ ಸಾರ್ವಜನಿಕವಾಗಿ ಲಭ್ಯವಿರುವಂಥ ಮಾಹಿತಿಯನ್ನು ನಾನು ತನಿಖೆ ಮಾಡಿ ಅದನ್ನು ತನಿಖಾ ವರದಿಗಾರಿಕೆ ಅಂತೇಳಿ ಹೇಳೋ ಆಗಿಲ್ಲ. ನೆಕ್ಸ್ಟ್, ಕಾನ್ಫಿಡೆನ್ಸ್ ಟು ಬಿ ರೆಸ್ಪೆಕ್ಟೆಡ್. ಗೌಪ್ಯತೆಯನ್ನು ವರದಿಗಾರ ಅಥವಾ ಪತ್ರಿಕೆಗಳು ಗೌರವಿಸಬೇಕು. ಇಫ್ ಇನ್ಫಾರ್ಮೇಷನ್ ಈಸ್ ರಿಸೀವ್ಡ್ ಫ್ರಮ್ ಅ ಕಾನ್ಫಿಡೆನ್ಷಿಯಲ್ ಸೋರ್ಸ್, the confidence should be respected. The journalist cannot be compelled by the press council to disclose such sources.
but it shall not be regarded as a breach of journalistic ethics if the source is voluntarily disclosed in proceedings before the council by the journalist who consider it necessary to repel effectively a charge against him or her. ಅಂದರೆ ವರದಿಗಾರ ಗೌಪ್ಯ ಮೂಲಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರೆ, ಯಾವುದೇ ವರದಿಯನ್ನು ಮಾಡುವಾಗ ಗೌಪ್ಯ ಮೂಲಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ರೆ ಆ ಮೂಲದ ಗೌಪ್ಯತೆಯನ್ನು ಅವನು ಕಾಪಾಡಬೇಕಾಗತ್ತೆ. ಅಂದರೆ ಈಗ ಆ ಗೌಪ್ಯವಾಗಿ ಪಡ್ಕೊಂಡಿರುವಂಥ ಮೂಲಗಳನ್ನು ಬಹಿರಂಗಪಡಿಸುವಂತೆ ಭಾರತೀಯ ಪತ್ರಿಕಾ ಮಂಡಳಿ ಪತ್ರಕರ್ತರನ್ನು ಕೂಡ ಒತ್ತಾಯಿಸುವಂತಿಲ್ಲ. ಆದರೆ ಪತ್ರಕರ್ತನ ವಿರುದ್ಧ ಪತ್ರಕರ್ತನ ವಿರುದ್ಧ ಏನು ಪ್ರೆಸೆಂಟ್ ಆರೋಪಗಳಿದೆ ಅದನ್ನು ನಿವಾರಿಸುವ ನಿಟ್ಟಿನಲ್ಲಿ ಮಂಡಳಿಯ ಮುಂದೆ ಈ ಮೂಲಗಳು ಅಥವಾ ಏನು ಸೋರ್ಸ್ ಇರ್ತಾರೆ ಅವರೇ ಬಂದು ತನ್ನ ಗೌಪ್ಯತೆಯನ್ನು ಬಹಿರಂಗಪಡಿಸಿದರೆ ಅದನ್ನು ಪತ್ರಿಕಾ ನೀತಿ ಸಂಹಿತೆಯ ಉಲ್ಲಂಘನೆ ಅಂತೇಳಿ ಹೇಳೋದಿಲ್ಲ. ಅಂದರೆ ಅವರೇ ವಾಲಂಟಿಯರ್ ಆಗಿ ನಾನೇ ಬಂದು ಪತ್ರಕರ್ತನ ವಿರುದ್ಧ ಇರುವಂಥ ಆರೋಪಗಳನ್ನು ನಾನು ತೆಗೆದುಹಾಕ್ತೀನಿ, ಹಾಗಾಗಿ ನನ್ನ ಗೌಪ್ಯತೆಯನ್ನು ನಾನೇ ಬಹಿರಂಗಪಡಿಸ್ಕೊಳ್ತೀನಿ ಅಂದರೆ ಅದನ್ನು ಪತ್ರಿಕಾ ನೀತಿ ಸಂಹಿತೆಯ ಉಲ್ಲಂಘನೆ ಅಂತೇಳಿ ಹೇಳೋದಿಲ್ಲ. ಕಾಷನ್ ಇನ್ ಕ್ರಿಟಿಸೈಸಿಂಗ್ ಜುಡಿಷಿಯಲ್ ಆ್ಯಕ್ಟ್ಸ್, ನ್ಯಾಯಾಂಗ ಕೃತ್ಯಗಳನ್ನು ಟೀಕಿಸುವಾಗ ತೆಗೆದುಕೊಳ್ಳಬೇಕಾದ ಎಚ್ಚರಿಕೆ. ಎಕ್ಸೆಪ್ಟ್ ವೇರ್ ದ ಕೋರ್ಟ್ ಸಿಟ್ಸ್ ಇನ್ ಕ್ಯಾಮೆರಾ ಆರ್ ಡೈರೆಕ್ಟ್ಸ್ otherwise it is open to a newspaper to report pending judicial proceedings in a fair, accurate and reasonable manner. ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ಗೌಪ್ಯವಾಗಿ ಅಥವಾ ಖಾಸಗಿಯಾಗಿ ನಡೆಸದಿದ್ದಂಥ ಪಕ್ಷದಲ್ಲಿ, ಅಂದರೆ ಇನ್ ಕ್ಯಾಮರಾ ಆಗಿಲ್ಲ ಅಂದರೆ ಆ ವಿಚಾರಣೆ, ಒಂದು ಪ್ರಕರಣದ ವಿಚಾರಣೆ ಇನ್ ಕ್ಯಾಮರಾ ಅಥವಾ ಗೌಪ್ಯ ಅಥವಾ ಖಾಸಗಿ ಆಗಿಲ್ಲ ಅಂತಂದರೆ ಪತ್ರಿಕೆಗಳು ಆ ನ್ಯಾಯಾಲಯದ ಕಲಾಪಗಳನ್ನು ನಿಷ್ಪಕ್ಷಪಾತವಾಗಿ, ನಿಖರವಾಗಿ ಹಾಗೂ ಸಮಂಜಸವಾಗಿ ವರದಿ ಮಾಡಲು ಸ್ವತಂತ್ರ ಆಗಿರ್ತವೆ. ಅಂದರೆ ಏನಿರುತ್ತೆ ಅದನ್ನು ಯಥಾವತ್ತಾಗಿ, ನ್ಯಾಯಾಂಗ ಕಲಾಪಗಳ ಬಗ್ಗೆ ಯಥಾವತ್ತಾಗಿ ವರದಿ ಮಾಡಬಹುದೇ ಹೊರತು ನ್ಯಾಯಾಲಯಗಳು ಅದನ್ನು ಇನ್ ಕ್ಯಾಮರಾ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರೆ ಅಲ್ಲಿ ನ್ಯೂಸ್ ಪೇಪರ್ ಅಥವಾ ಪತ್ರಕರ್ತರು ಅಥವಾ ಪತ್ರಿಕೆಗಳು ಕೂಡ ಆ ಒಂದು ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸನ್ನು ವರದಿ ಮಾಡುವಂತಿಲ್ಲ. ವೈಲ್ ನ್ಯೂಸ್ ಪೇಪರ್ಸ್ ಮೇ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ make reasonable criticism of a judicial act or the judgment of a court for the public good, they shall not cast scurrilous aspersions on or impute improper motives or personal bias to the judge, nor shall they scandalize the court or the judiciary as a whole or make personal allegations of lack of ability or integrity against a judge. ಅಂದರೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಪತ್ರಿಕೆಗಳು ನ್ಯಾಯಾಲಯದ ಕಲಾಪಗಳು ಅಥವಾ ತೀರ್ಪಿನ ಬಗ್ಗೆ ಸೂಕ್ತ ವಿಮರ್ಶೆಗಳನ್ನು ಅಥವಾ ಟೀಕೆಗಳನ್ನು ಮಾಡಬಹುದಾದರೂ ಕೂಡ ನ್ಯಾಯಾಧೀಶರ ಮೇಲೆ ವೈಯಕ್ತಿಕ ಅಥವಾ ಪಕ್ಷಪಾತದಿಂದ ಕೂಡಿದ ಯಾವುದೇ ರೀತಿಯ ಆರೋಪಗಳನ್ನು ಮಾಡೋ ಹಾಗಿಲ್ಲ. ನೀವು ಕಲಾಪಗಳನ್ನು ಸೂಕ್ತವಾಗಿ ಅಥವಾ ಅದಕ್ಕೆ ಕಾಲಕಾಲಕ್ಕೆ ತಕ್ಕ ಹಾಗೆ ಸಾರ್ವಜನಿಕ ಹಿತಾಸಕ್ತಿ ಹಿನ್ನೆಲೆಯಲ್ಲಿ ಟೀಕೆ ಮಾಡ್ಬೋದು. ಆದರೆ ನ್ಯಾಯಾಧೀಶರ ಮೇಲೆ ನನ್ನ ವೈಯಕ್ತಿಕ ದ್ವೇಷದಿಂದ ಅಥವಾ ಪಕ್ಷಪಾತದಿಂದ ಟೀಕೆಗಳನ್ನು ಅಥವಾ ಆರೋಪಗಳನ್ನು ಮಾಡುವಂತಿಲ್ಲ. ನ್ಯಾಯಾಲಯ ಅಥವಾ ನ್ಯಾಯಾಂಗ ಅಂದರೆ ಈ ರೀತಿಯ ಒಂದು ಟೀಕೆಗಳನ್ನು ಮಾಡಿ ನ್ಯಾಯಾಲಯ ಅಥವಾ ನ್ಯಾಯಾಂಗದ ಸಮಗ್ರತೆಗೆ ಅಪಮಾನ ಅಥವಾ ಅಗೌರವವನ್ನು ಮಾಡುವಂತಿಲ್ಲ. ಅಥವಾ ನ್ಯಾಯಾಧೀಶರ ಸಾಮರ್ಥ್ಯ ಅಥವಾ ಅವರ ಒಂದು ಇಂಟಿಗ್ರಿಟಿಗೆ ಸಂಬಂಧಪಟ್ಟ ಹಾಗೆ ವೈಯಕ್ತಿಕ ಆರೋಪಗಳನ್ನು ಪತ್ರಕರ್ತರು ಅಥವಾ ಪತ್ರಿಕೆಗಳು ಮಾಡುವಂತಿಲ್ಲ. ನ್ಯೂಸ್ ಪೇಪರ್ಸ್ ಟು ಅವಾಯ್ಡ್ ಕ್ರಾಸ್ ಜರ್ನಲಿಸಮ್, ಅಂದರೆ ಸುದ್ದಿಪತ್ರಿಕೆಗಳು ಅತಿಯಾದ ವಾಣಿಜ್ಯೀಕರಣವನ್ನು ತಪ್ಪಿಸಬೇಕು. ವೈಲ್ ನ್ಯೂಸ್ ಪೇಪರ್ಸ್ ಆರ್ ಎಂಟೈಟಲ್ಡ್ ಟು ಎನ್ಶೋರ್, ಇಂಪ್ರೂವ್ ಆರ್ ಸ್ಟ್ರೆಂಥನ್ ದೇರ್ ಫೈನಾನ್ಷಿಯಲ್ ವಯಾಬಿಲಿಟಿ ಬೈ ಆಲ್ ಲೆಜಿಟಿಮೇಟ್ ಮೀನ್ಸ್, ದ ಪ್ರೆಸ್ ಶಲ್ ನಾಟ್ ಎಂಗೇಜ್ ಇನ್ ಕ್ರಾಸ್ ಜರ್ನಲಿಸಮ್ ಆರ್ unseemly cutthroat commercial competition with their rivals in a manner repugnant to high professional standard and good taste. ಅಂದರೆ ಸುದ್ದಿ ಪತ್ರಿಕೆಗಳು ತನ್ನ ವ್ಯವಹಾರವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಥವಾ ತಮ್ಮ ಹಣಕಾಸಿನ ಕಾರ್ಯದಕ್ಷತೆಯನ್ನು ಕಾನೂನುಬದ್ಧವಾಗಿ ಹೆಚ್ಚಿಸ್ಕೊಳ್ಬಹುದೇ ಹೊರತು ಅಥವಾ ಅದನ್ನು ಆ ರೀತಿ ಕಾನೂನುಬದ್ಧವಾಗಿ ತನ್ನ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಸುಧಾರಿಸ್ಕೊಳ್ಳೋದಕ್ಕೆ ಅದಕ್ಕೆ ಅರ್ಹತೆ ಇದೆ. ಆದರೆ ಹಣಕಾಸಿನ ಒಂದು ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಅಥವಾ ವ್ಯವಹಾರವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ವೃತ್ತಿಪರ ಮಾನದಂಡಗಳು ಅಥವಾ ಉತ್ತಮ ಅಭಿರುಚಿಗೆ ವಿರುದ್ಧವಾಗಿ
ಅತಿಯಾದ ವಾಣಿಜ್ಯೀಕರಣ ಅಥವಾ ತಮ್ಮ ಪ್ರತಿಸ್ಪರ್ಧಿಗಳೇನಿರ್ತಾರೆ ಬೇರೆ ಸುದ್ದಿ ಪತ್ರಿಕೆಗಳ ಜೊತೆ ತೀವ್ರ ಪೈಪೋಟಿಗೆ ಇಳಿಯುವಂತಿಲ್ಲ. ಅಂದರೆ ಕಾನೂನನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಅನೈತಿಕವಾಗಿ ತೀವ್ರ ಪೈಪೋಟಿಗೆ ಇಳಿಯುವಂತಿಲ್ಲ. ಅಂದರೆ ಉದಾಹರಣೆಗೆ ಪತ್ರಿಕೆಗಳ ನಡುವೆ ನೀತಿ ಸಂಹಿತೆಗೆ ವಿರುದ್ಧವಾಗಿ ಪರಸ್ಪರರನ್ನು ಅಥವಾ ಬೇರೆ ಪತ್ರಿಕೆಗಳನ್ನು ಅವಮಾನಿಸುವ ರೀತಿಯಲ್ಲಿ ಅಥವಾ ಬೇರೆ ಪತ್ರಿಕೆಗಳ ಏನು ಸ್ಪರ್ಧೆ ಮಾಡುವಂಥ ಉದ್ದೇಶದಿಂದ ಅತಿಯಾದ ದರ ಸಮರ ಅಥವಾ ಒಂದು ವ್ಯಾವಹಾರಿಕ ಸ್ಪರ್ಧೆ ಅಥವಾ ಅಹಿತಕರ ವ್ಯವಹಾರವನ್ನು ಪತ್ರಿಕೆಗಳು ಅಳವಡಿಸ್ಕೊಳ್ಬಾರ್ದು. ಯಾವುದೇ ಮಾಡೋದಿದ್ರೂ ಕಾನೂನುಬದ್ಧವಾಗಿ ಅವರು ತನ್ನ ಹಣಕಾಸಿನ ಮಟ್ಟವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು. ಪ್ಲೇಜಿಯಾರಿಸಮ್, ಕೃತಿ ಚೌರ್ಯ, ಯೂಸಿಂಗ್ ಆರ್ ಪಾಸಿಂಗ್ ಆಫ್ ದ ರೈಟಿಂಗ್ಸ್ or ideas of another as one's own without crediting the source is an offense against the ethics of journalism. ಇದು ತುಂಬ ಮುಖ್ಯವಾದದ್ದು. ಯಾಕೆ ಅಂತಂದರೆ ಬೇರೆ ವ್ಯಕ್ತಿಯ ಪ್ರಕಟಿಸಿರುವಂಥ ಬರವಣಿಗೆಯನ್ನು ಅಥವಾ ಬರಹವನ್ನು ಅಥವಾ ಮುದ್ರಣವನ್ನು ಆ ಒಂದು ಯಾರು ಬರೆದಿರ್ತಾರೋ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅವ್ರಿಗೆ ಹೆಸರನ್ನು ಕೂಡ ಕೊಡದೆ ಅವರ ಬರವಣಿಗೆಗಳನ್ನು ಆಲೋಚನೆಗಳನ್ನು ತಮ್ಮದು ನಾವೇ ಬರೆದಿದ್ದು ಅನ್ನೋ ರೀತಿ ಬಳಸೋದು ಅಥವಾ ಬೇರೆ ಪತ್ರಿಕೆಗಳಿಗೆ ನಾವೇ ಬರೆದಿದ್ದು ಇದು ಲೇಖನ ಅಂತ ಕಳಿಸ್ಕೊಳ್ಳೋದು ಕೂಡ ಪತ್ರಿಕೋದ್ಯಮ ನೀತಿ ಸಂಹಿತೆಗೆ ವಿರುದ್ಧವಾದದ್ದು. ಅನ್ಅಥರೈಸ್ಡ್ ಲಿಫ್ಟಿಂಗ್ ಆಫ್ ನ್ಯೂಸ್ ಅಂದರೆ ಸುದ್ದಿಯನ್ನು ಅನಧಿಕೃತವಾಗಿ ಬೇರೆ ಕಡೆಯಿಂದ ತೆಗೆದುಕೊಳ್ಳೋದು. ದ ಪ್ರಾಕ್ಟೀಸ್ ಆಫ್ ಲಿಫ್ಟಿಂಗ್ ನ್ಯೂಸ್ ಫ್ರಮ್ ಅದರ್ ನ್ಯೂಸ್ ಪೇಪರ್ಸ್, ಪಬ್ಲಿಷಿಂಗ್ ದೆಮ್ ಸಬ್ಸಿಕ್ವೆಂಟ್ಲಿ ಆಸ್ ದೇರ್ ಓನ್, ಇಲ್ ಕಂಪರ್ಟ್ಸ್ ದ ಹೈ ಸ್ಟ್ಯಾಂಡರ್ಡ್ಸ್ ಆಫ್ ಜರ್ನಲಿಸಮ್. To remove its unethicality, the lifting newspaper must duly acknowledge the source of the report. The position of feature articles is different from news. Feature articles shall not be lifted without permission and proper acknowledgement. ಅಂದರೆ ಈಗ ಪ್ಲೇಜಿಯಾರಿಸಮ್ ಥರನೇ ಇದು ಸಹ ಬೇರೆ ಸುದ್ದಿ ಪತ್ರಿಕೆಗಳಿಂದ ಸುದ್ದಿಯನ್ನು ತೆಗೆದುಕೊಳ್ಳೋದು ಮತ್ತು ಅದನ್ನು ತಾವೇ ವರದಿ ಮಾಡಿದ ಸುದ್ದಿಯಂತೆ ಪ್ರಕಟಿಸೋದು ಪತ್ರಿಕೋದ್ಯಮದ ಉನ್ನತ ಗುಣಮಟ್ಟಕ್ಕೆ ವಿರುದ್ಧವಾದಂಥ ಒಂದು ಕೃತ್ಯ ಅಂತೇಳಿ ಹೇಳ್ಬೋದು. ಈ ರೀತಿಯ ಅನೈತಿಕ ಕಾರ್ಯದಿಂದ ಅಥವಾ ಕೆಲಸದಿಂದ ದೂರ ಉಳ್ಕೊಳ್ಳೋದಕ್ಕೆ ಎಲ್ಲಿಂದ ಸುದ್ದಿಯನ್ನು ತೆಗೆದುಕೊಂಡಿದ್ದೇವೆ ಅನ್ನೋದಕ್ಕೆ ಆಧಾರವಾಗಿ ಮೂಲಗಳನ್ನು ನಾವು ವರದಿಯಲ್ಲಿ ಗುರುತಿಸಬೇಕಾಗತ್ತೆ. ಈ ಕೃತ್ಯ ಅಂದರೆ ಈ ಒಂದು ಕೆಲಸವನ್ನು ನಾವು ಮಾಡುವಾಗ ಸುದ್ದಿ ತೊಗೊಂಡ್ರೆ ಪರವಾಗಿಲ್ಲ, ಯಾಕಂತಂದರೆ ಅದು ಕಾಮನ್ ಆಗಿ ಎಲ್ಲರೂ ಕೂಡ ಸುದ್ದಿ ಒಂದೇ ರೀತಿ ಕಾಣುತ್ತೆ. ಅದರ ವಿಷಯಕ್ಕಿಂತ ಹೆಚ್ಚಾಗಿ ಲೇಖನ ವಿಷಯಗಳಲ್ಲಿ ಇದು ಭಿನ್ನ ಆಗಿರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಲೇಖನಗಳು ಒಬ್ಬ ವ್ಯಕ್ತಿಯ ಒಂದು ಬುದ್ಧಿವಂತಿಕೆಯ ಪ್ರತಿಫಲ ಆಗಿರುತ್ತೆ. ಅದನ್ನು ಇಂಟೆಲೆಕ್ಚುಯಾಲಿಟಿ ಅಂತ ಹೇಳ್ತೀವಿ, ಇದು ಕಾಪಿರೈಟ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಮೂಲಗಳ ಅನುಮತಿ ಹಾಗೂ ಸೂಕ್ತ ಅವರ ಒಂದು ಅನುಮತಿ ಇಲ್ಲದೆ ವಿಶೇಷ ಲೇಖನಗಳನ್ನು ಬೇರೆ ಪತ್ರಿಕೆಗಳಿಂದ ಅಥವಾ ಬೇರೆ ಕಡೆಯಿಂದ ತೆಗೆದುಕೊಂಡು ತನ್ನದು ಅಥವಾ ತಮ್ಮದು ಅನ್ನೋ ರೀತಿ ಪ್ರಕಟಣೆಯನ್ನು ಮಾಡಬಾರ್ದು. ಆ್ಯಂಡ್ ಫೈನಲಿ ದ ಎಡಿಟರ್ shall be responsible for all matters including advertisements published in the newspaper. If responsibility is disclaimed, this shall be explicitly stated beforehand. ಅಂದರೆ ಒಬ್ಬ ಪತ್ರಿಕೆಯಲ್ಲಿ ಬರುವಂಥ ಎಲ್ಲ ವಿಷಯಗಳು, ಜಾಹೀರಾತು ಸೇರಿದಂತೆ ಪತ್ರಿಕೆಯಲ್ಲಿ ಪ್ರಕಟವಾಗುವವೆಲ್ಲ ವಿಷಯಗಳಿಗೂ ಕೂಡ ಸಂಪಾದಕರೇ ಹೊಣೆಗಾರರಾಗಿರ್ತಾರೆ, ಅವರೇ ಜವಾಬ್ದಾರಾಗಿರ್ತಾರೆ. ಒಂದು ವೇಳೆ ಅವರು ತಾನು ಜವಾಬ್ದಾರನಲ್ಲ ಅಂತಾದರೆ ಅದನ್ನು ಪತ್ರಿಕೆಯಲ್ಲಿ ಅವನು ಪ್ರಕಟಿಸಬೇಕಾಗತ್ತೆ. ಅಂದರೆ ಈಗ ಪತ್ರಿಕೆಯಲ್ಲಿ ಪ್ರಕಟವಾಗುವಂಥ ಜಾಹೀರಾತುಗಳಿಗೆ ನಾವು ಜವಾಬ್ದಾರರಲ್ಲ ಅಂಥೇಳಿ ಪತ್ರಿಕೆಯಲ್ಲಿ ಪ್ರಕಟಿಸಬೇಕಾಗತ್ತೆ. ಇವು ಅಂದರೆ ಇಷ್ಟೊತ್ತು ನಾವೇನು ಚರ್ಚೆ ಮಾಡಿದೆವು, ಪತ್ರಿಕಾ ಮಂಡಳಿಯು ಪತ್ರಿಕೆಗಳಿಗೆ, ಸುದ್ದಿ ಸಂಸ್ಥೆಗಳಿಗೆ ಮತ್ತು ಪತ್ರಕರ್ತರಿಗಾಗಿ ರೂಪಿಸಿರುವಂತಹ ನೀತಿ ಸಂಹಿತೆಗಳ ಪ್ರಮುಖ ಅಂಶಗಳು ಅಂತ ಹೇಳ್ಬೋದು. ಅಂದರೆ ನಮ್ಮ ಸಂವಿಧಾನ ನಮಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೂಲಕ ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡಿದೆ. ಆದರೆ ಈ ಸ್ವಾತಂತ್ರ್ಯ ಸಂಪೂರ್ಣವಾಗಿ ನಮಗೆ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಸಂಪೂರ್ಣವಾಗಿ ಆ ಸ್ವಾತಂತ್ರ್ಯವನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಪತ್ರಕರ್ತರು ಪ್ರತಿಯೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು. ಯಾಕೆ ಅಂತಂದರೆ ನಾವು ಯಾವುದೇ ಬರವಣಿಗೆ ಮಾನಹಾನಿಗೆ ಹೋಗ್ಬೋದು, ಯಾವುದೇ ಬರವಣಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಹೋಗ್ಬೋದು, ಯಾವುದೇ ಬರವಣಿಗೆ ಇನ್ನೊಬ್ಬರ ಪ್ರೈವಸಿಯನ್ನು ಇಂಟ್ರೂಡ್ ಮಾಡ್ಬೋದು. ಹಾಗಾಗಿ ಪತ್ರಿಕಾ ಮಂಡಳಿಯ ಜೊತೆಗೆ
ಸಂವಿಧಾನದ ಸಕಾರಾತ್ಮಕ ನಿಬಂಧನೆಗಳು ಹಾಗೂ ದೇಶದ ಹಲವಾರು ಕಾನೂನುಗಳು ಪತ್ರಕರ್ತರ ದೈನಂದಿನ ಕಾರ್ಯಗಳಾದ ಮಾಹಿತಿ ಸಂಗ್ರಹಣೆ ಅಥವಾ ಒಂದು ನ್ಯೂಸ್ ಕವರೇಜ್ ಅಥವಾ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಅದರಲ್ಲಿ ಅಥವಾ ಡಿಸ್ಟ್ರಿಬ್ಯೂಷನಲ್ಲಿ ಆಗಾಗ ನಮಗೆ ಒಬ್ಬ ಪತ್ರಕರ್ತ ಅದನ್ನು ಫೇಸ್ ಮಾಡಬೇಕಾಗಿರುತ್ತೆ. ಪ್ರತಿಯೊಂದು ಕಾನೂನನ್ನು ಅವನು ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ನೆನಪಿಟ್ಕೊಳ್ಬೇಕಾಗುತ್ತೆ. ಇವೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ತಮ್ಮ ಜವಾಬ್ದಾರಿಯನ್ನು ಸೂಕ್ತವಾಗಿ ನಿಭಾಯಿಸುವುದು ಈಗ ಪತ್ರಕರ್ತನಿಗೆ ಇರುವಂಥ ಒಂದು ಸವಾಲು. ಇದರ ಜೊತೆ ಕೆಲವೊಂದು ಸ್ವನಿರ್ಬಂಧಗಳನ್ನು ಸ್ವನಿಯಂತ್ರಗಳನ್ನು ಕೂಡ ಪತ್ರಕರ್ತರು ಅಳವಡಿಸ್ಕೊಂಡ್ರೆ ಒಬ್ಬ ಯಶಸ್ವಿ ಪತ್ರಕರ್ತನಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಧನ್ಯವಾದಗಳು.